ಓಂ ಶಾಂತಿ. ಮುರಳಿಯ ದಿನಾಂಕ 24/3/2025. ಮುರಳಿಯ ಮಹಾವಾಕ್ಯಗಳು. मीठे बच्चे, यह ज्ञान तुम्हें शीतल बनाता. इस ज्ञान से काम क्रोध की आग खत्म हो जाती है. भक्ति से वह आग खत्म नहीं होती है. ಧೂರ ಮಕ್ಕಳೇ, ಈ ಜ್ಞಾನವು ನಿಮ್ಮನ್ನು ಶೀತಲರನ್ನಾಗಿ ಮಾಡುತ್ತದೆ. ಈ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿಯು ಸಮಾಪ್ತಿಯಾಗುತ್ತದೆ. ಆ ಅಗ್ನಿಯು ಭಕ್ತಿಯಿಂದ ಸಮಾಪ್ತಿಯಾಗೋದಿಲ್ಲ. ಜ್ಞಾನದಿಂದ, ಜ್ಞಾನ ಅಂದರೆ ಬಾಬಾ ಹೇಳುವ ಆತ್ಮ ಅಭಿಮಾನಿ ಸ್ಥಿತಿಯ ಪರಾಕಾಷ್ಠತೆಯಲ್ಲಿ ಇದ್ದಾಗ ಆತ್ಮ ತನ್ನ ಮೂಲ ಗುಣಗಳ ಹಾಗೂ ತಂದೆಯ ಮೂಲ ಗುಣಗಳ ಸ್ವರೂಪದಲ್ಲಿರ್ತಾ ಈ ಮನಸ್ಸಿಗೆ ತಂದೆಯ ಮಹಿಮೆಗಳನ್ನು ಮಾಡಲಿಕ್ಕೆ ಯಾವಾಗ ಬ್ಯುಸಿ ಮಾಡ್ತದೋ ಆಗ ಎಲ್ಲ ಇಂದ್ರಿಯಗಳು ಶೀತಲ ಆಗಲಿಕ್ಕೆ ಶುರುವಾಗ್ತದೆ ಯೋಗ ಅಗ್ನಿಯಲ್ಲಿ. ಬಾಬಾ ಈ ಮಾತನ್ನು ನಮಗೆ ಹೇಳ್ತಾರೆ, ಅದೇ ಜ್ಞಾನದಿಂದ ಕಾಮ ಕ್ರೋಧದ ಅಗ್ನಿ ಏನಿದೆ ಇದು ಸುಟ್ಟು ಭಸ್ಮ ಆಗ್ತದೆ ಅಂತ. ಭಕ್ತಿ ಸೆ ವಹ ಆಗ ಖತಮ್ ನಹಿ ಹೋತಿ ಹೇ. ಭಕ್ತಿ ಅಂದರೆ ಕೇವಲ ನಾವು ಜ್ಞಾನದಲ್ಲಿ ಬಂದಿದ್ದೀವಿ, ಜ್ಞಾನದಲ್ಲಿ ಬಂದ ಕಾರಣದಿಂದ ನಾವಂತೂ ಪೂಜೆ ಭಕ್ತಿ ಮಾಡೋದು ಬಿಟ್ಟಿವಿ, ಮಂದಿರಕ್ಕೆ ಹೋಗೋದು ಬಿಟ್ಟಿದ್ದೀವಿ ಅಂತ ಇರ್ಬೋದು. ಆದರೆ ಬಾಬಾ ನಮಗೆ ಈ ಸ್ಮೃತಿಯನ್ನು ಕೊಡಿಸ್ತಾರೆ, ಭಕ್ತಿ ಅಂದರೆ ಇಲ್ಲಿವರೆಗೂ ಕೂಡ ಬೀಕೆ ಆದಮೇಲೂ ಕೂಡ ಈ ಜೀವನದಲ್ಲಿಯೂ ಕೂಡ ಅನೇಕ ಥರದ ದ್ವಾಪರ ಯುಗದಿಂದ ಅರ್ಧ ಕಲ್ಪದ ಯಾವ ಬಾಹ್ಯ ಪದ್ಧತಿಗಳದವ ಅವುಗಳನ್ನೇ ಮಾಡಲಾಗ್ತಾ ಇದೆ. ಬಾಬಾ ಹೇಳುವಂತಹ ಕೇವಲ ಶಾರೀರಿಕ ರೂಲ್ಸ್, ಸ್ಥೂಲವಾದಂತಹ ರೂಲ್ಸ್ ನಿಯಮಗಳನ್ನು ಫಾಲೋ ಆಗ್ತಾ ಇವೆ. ಆದರೆ ಸೂಕ್ಷ್ಮಾತಿ ಸೂಕ್ಷ್ಮ ಯಾವುದು ದೇಹದಿಂದ ಪರೆಯಾಗುವಂತಹ ಸಂಪೂರ್ಣ ಆತ್ಮಸ್ಥಿತಿ ಬರಬೇಕು. ಆತ್ಮಸ್ಥಿತಿಯ ಜ್ಞಾನದ ಪರಾಕಾಷ್ಠತೆ ಇದ್ದಾಗ ಮಾತ್ರ ಆತ್ಮದ ಮನಸ್ಸಿನಲ್ಲಿ ತುಂಬಿದಂತಹ ವಿಕಾರಗಳು ಭಸ್ಮ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿವರೆಗೂ ಕೂಡ ಎಷ್ಟೋ ವರ್ಷಗಳಾದ ಮೇಲೂ ಕೂಡ ಈ ಕ್ರೋಧದ ಅಗ್ನಿ ಕಾಮನೆಗಳು ಯಾಕೆ ಸುಡ್ತಾ ಇಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ಬೀಕೆ ಜೀವನದಲ್ಲೂ ಕೂಡ ಭಕ್ತಿಯ ಪ್ರಭಾವ ಭಾಳಿದೆ. ರಿಚುವಲ್ಸ್ ಯಾವ ಒಂದು ಸ್ಥೂಲವಾದಂತಹ ನಿಯಮ ಪದ್ಧತಿಗಳ ಪಾಲನೆ ಆಗ್ತಾ ಇದೆ ಹೊರತಾಗಿ ಸೂಕ್ಷ್ಮತೆಯ ಕಡೆಗೆ ಆತ್ಮನ ಆಂತರಿಕ ಗುಣಗಳ ಮನನದ ಕಡೆಗೆ ನಿರಂತರತೆ ಒಂದು ಏನಿರಬೇಕು ಅಭ್ಯಾಸ, ಅದು ಇಲ್ಲದೇ ಇರುವ ಕಾರಣದಿಂದ ಇನ್ನೂ ಎಷ್ಟೊಂದು ವರ್ಷ ಆದಮೇಲೂ ಕೂಡ ಕಾಮನೆಗಳು, ಕ್ರೋಧ ಈ ಒಂದು ಬೆಂಕಿ ಸುಡ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಡ್ರಾಮಾ ಭಕ್ತಿಯತ್ತಂದ್ರೇ ಅಜ್ಞಾನ ಕತ್ತಲೆ, ಅಥವಾ ಅಜ್ಞಾನ ಅಂತಂದರೆ ಸತ್ಯ ಜ್ಞಾನದ ಒಂದು ನಿಜವಾದ ಕೊರತೆ ಅಂತ. ಭಲೇ ನಾವು ಜ್ಞಾನದಲ್ಲಿ ನಡೀತಾ ಇರ್ಬೋದು, ಆದರೆ ಬಾಬಾ ಹೇಳುವ ಆತ್ಮ ಅಭಿಮಾನಿ ಸ್ಥಿತಿಯ ಸತ್ಯದಲ್ಲಿ ಸಂಪೂರ್ಣ ಸ್ಥಿತ ಆಗಿ ನಾವು ಬಾಪ್ ಸಮಾನ್ ಸಂಪೂರ್ಣ ಸ್ಥಿತಿಯ ನಿಶ್ಚಯವನ್ನು ಏನು ಅನುಭವ ಮಾಡಬೇಕಾಗಿದೆ, ಅದರ ಮೇಲೆ ಪೂರ್ಣ ವಿಶ್ವಾಸ ಇಲ್ಲದ ಕಾರಣದಿಂದ ಇನ್ನೂ ಕೂಡ ಈ ಭಕ್ತಿ ಮಾರ್ಗದಲ್ಲಿ ಯಾವ ರೀತಿ ಕರ್ಮಕಾಂಡಗಳಿವೆಯೋ ಅದನ್ನೇ ಈಗೂ ಕೂಡ ಫಾಲೋ ಮಾಡ್ತಾ ಇರೋದ್ರಿಂದ ಆ ಅಗ್ನಿ ಏನು ಖತಮ್ ಆಗಬೇಕು, ಯಾವುದು ಕಾಮನೆಗಳ ಕ್ರೋಧದ ಅಗ್ನಿ ಅದು ಇನ್ನೂ ಭಸ್ಮ ಆಗಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಪೂರ್ಣ ಈ ಡ್ರಾಮಾದ ಸ್ಮೃತಿಯಿಂದ, ರೋಲ್ನ ಸ್ಮೃತಿಯಿಂದನೇ ಪರೆಯಾಗಿ ಪರಂಧಾಮದಲ್ಲಿ ಸ್ಥಿತ ಆಗಿ ಈ ಡ್ರಾಮಾ ನೋಡುವ ಅಭ್ಯಾಸ ಮಾಡಿದಾಗ ಮಾತ್ರ ಭಕ್ತಿಯ ಅಂಶದಿಂದ ಪರೆಯಾಗಲಿಕ್ಕೆ ಮತ್ತು ಎಲ್ಲ ವಿಕಾರಗಳಿಂದ ಮುಕ್ತ ಆಗಲಿಕ್ಕೆ ಸಾಧ್ಯ ಅಂತ. ಇವತ್ತಿನ ಪ್ರಶ್ನೆ ಇದೆ, ಯಾದ್ ಮೇ ಮುಖ್ಯ ಮೆಹನತ್ ಕೌನ್ಸಿ ಹೇ. ತಂದೆ ನೆನಪು ಮಾಡೋದರಲ್ಲಿ ಮುಖ್ಯ ಪರಿಶ್ರಮ ಏನಾಗಿದೆ? ಬಾಬಾ ಹೇಳಿದರು, ಉತ್ತರ ಬಾಬಾ ಕಿ ಯಾದ್ ಮೇ बैठते समय ದೇಹ ಬಿ ಯಾದ್ ನ ಆಯೆ. ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಇದೆ. ಬಾಬಾ ಹೇಳ್ತಾರೆ, ಬಾಬಾ ನೆನಪು ಮಾಡುವಾಗ ನಾವು ಸ್ವಲ್ಪ ಎಫರ್ಟ್ ಏನು ಮಾಡಬೇಕು, ಯಾವ ವಿಷಯದಲ್ಲಿ ಗಮನ ಕೊಡಬೇಕಾಗಿದೆ ಅಂತಂದರೆ, ಬಾಬನ ಮುಂದೆ ನೆನಪಿಗೆ ಕೂತ್ಕೊಂಡ್ವಿ ಅಂತಂದರೆ
ಬಾಬನ ಮುಂದೆ ಅರ್ಥಾತ್ ಪರಮಧಾಮದಲ್ಲಿ ಬಾಬಾರ ಎದುರುಗಡೆ ಇದ್ದೀವಿ ಅಂತಂದರೆ ಅಲ್ಲಿ ನಮ್ಗೆ ಯಾವುದೇ ರೀತಿಯ ದೇಹವು ದೇಹ ಅಂದರೆ ಕೇವಲ ನಾನು ಆತ್ಮ ಧರಿಸಿರುವಂಥ ಈ ದೇಹ ಮಾತ್ರ ಅಲ್ಲ. ಈ ಪ್ರಪಂಚದ ಅಥವಾ ಡ್ರಾಮಾದೊಳಗೆ ಯಾವುದೆಲ್ಲ ನೆನಪುಗಳು ಮಾತುಗಳಿವೆ ಅದು ದೇಹದ ಜೊತೆಗೆ ಸಂಬಂಧಿಸಲ್ಪಟ್ಟಿದೆ. ಆ ಮಾತು ಸಹ ನೆನಪಿಗೆ ಬರಬಾರ್ದು. ಪರಮಧಾಮದಲ್ಲಿ ಬಾಬನ ಜೊತೆ ಬುದ್ಧಿಯನ್ನು ಜೋಡಿಸಿದಾಗ ತಂದೆಯ ಮಹಿಮೆಯ ಮನನದ ಆಳದ ಅನುಭವ ಮಾಡುವುದನ್ನು ಬಿಟ್ಟು ಬಾಬಾ ಹೀಗೆ ಮಾಡ್ರಿ ಅಥವಾ ಬಾಬಾನ ಹೀಗಾಗಬೇಕು ಅಂತ ಈ ರೋಲ್ ನೆನಪು ಮಾಡ್ಕೊಳ್ತೀವಿ ಅಂದರೆ ದೇಹ ನೆನಪು ಮಾಡ್ಕೊಳ್ಳೋದು, ಅಥವಾ ಯಾರ್ದೋ ಕುರಿತಾಗಿ ಬಾಬಾ ಇವ್ರದ್ದು ಸರಿ ಮಾಡಿರಿ, ಅವ್ರದ್ದು ಸರಿ ಮಾಡಿರಿ, ಅವ್ರದ್ದು ಭವಿಷ್ಯ ಹೆಂಗೆ, ಇವ್ರದ್ದು ಹೆಂಗೆ ನಿರ್ಮಾಣ ಮಾಡಬೇಕು, ಇದು ನೀವೇ ಸರಿ ಮಾಡಿರಿ, ಈ ಯಾವ ದೇಹದ ಮಾತುಗಳು ನೆನಪಿಗೆ ಬರಬಾರ್ದು. ಬಾಬಾ ಹೇಳ್ತಾರೆ ಈ ಒಂದು ಸ್ಥಿತಿ ನಿಮ್ದಿರಬೇಕು, ಈ ಎಫರ್ಟ್, ಇದೊಂದು ಪ್ರಾಕ್ಟೀಸ್ ನೀವು ಮಾಡ್ತಾ ಹೋಗಬೇಕು. ಆತ್ಮ ಅಭಿಮಾನಿ ಬಂದು ಬಾಬಾಕ್ಕೂ ಯಾದ್ ಕರೋ. ಯಾವ ಥರ ಬಾಬಾ ನೆನಪು ಮಾಡಬೇಕು ಅಂದರೆ ಕಂಪ್ಲೀಟ್ ಸೋಲ್ನ ಮೂಲ ಸ್ಥಿತಿಯೊಳಗೆ ಅರ್ಥಾತ್ ಆತ್ಮನ ಏನು ದಿವ್ಯ ಗುಣಗಳಿವೆ ಆ ಗುಣದ ಸ್ವರೂಪದಲ್ಲಿದ್ದುಕೊಂಡು ಎದುರುಗಡೆ ಇರುವ ತಂದೆಯ ಮಹಿಮೆಯೊಳಗೆ ಈ ಮನಸ್ಸನ್ನು ಬ್ಯುಸಿ ಇಡೋದ್ರಿಂದ ಏನಾಗ್ತದೆ, ನೆನಪು ಬಾಬಾ ನೆನಪು ಮಾಡ್ತಾ ಮಾಡ್ತಾ ಬಾಬಾ ನೆನಪಿನಲ್ಲಿ ಆಳವಾಗಿ ಹೋಗ್ತಾ ಹೋಗ್ತಾ ಯಾವ ಕಾಮನೆ, ಯಾವ ಕ್ರೋಧ ಈ ಮನಸ್ಸಿನಲ್ಲಿ ದ್ವಾಪರಯುಗದಿಂದ ತುಂಬ್ತಾ ಬಂದಿದೆ ಅದು ಸುಟ್ಟು ಭಸ್ಮ ಆಗಲಿಕ್ಕೆ ಸಾಧ್ಯ ಇದೆ. ಇಸ್ಮೇ ಹಿ ವಿಘನ್ ಪಡ್ತಾ ಹೇ. ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿಯಾಗಿ ಬಾಬಾ ನೆನಪಲ್ಲಿ ಯಾವುದೇ ದೇಹದ ಮಾತುಗಳಿಂದ ಪರೆಯಾಗಿ ಏನು ಈ ಅವಸ್ಥಾ ಮಾಡ್ಕೋಬೇಕಾಗಿದೆ, ಇದರಲ್ಲೇ ಭಾಳಷ್ಟು ವಿಘ್ನ ಪಡ್ತದೆ. ವಿಘ್ನ ಏನು? ಡ್ರಾಮಾದ ನೆನಪುಗಳು, ಈ ಪ್ರಪಂಚದ ನೆನಪುಗಳು, ಅಥವಾ ಈ ರೋಲ್ ಜೊತೆಗೆ ಏನೆಲ್ಲ ಘಟನೆ ಘಟಿಸಿದೆ ಆ ಘಟನೆಗಳ ನೆನಪುಗಳಾಗೋದು, ಇದೇ ವಿಘ್ನ ಆಗ್ತದೆ. ಕ್ಯೂಂಕಿ ಆಧಾ ಕಲ್ಪ ದೇಹ ಅಭಿಮಾನಿ ರಹೇ ಹೋ, ಭಕ್ತಿ ಮಾನಾ ಹಿ ದೇಹಕ್ಕೆ ಯಾದ್. ಬಾಬಾ ಹೇಳ್ತಾರೆ ಭಕ್ತಿ ಅರ್ಧ ಕಲ್ಪದವರೆಗೆ ದೇಹ ಅಭಿಮಾನಿಯಾಗಿರಿ ಅಂತಂದರೆ ಅರ್ಧ ಕಲ್ಪ ನಮ್ಮನ್ನು ದೇಹ ಅಂತ ತಿಳ್ಕೊಂಡು ಎಲ್ಲರನ್ನೂ ದೇಹ, ದೇವತೆಗಳನ್ನು ದೇಹ, ಪರಮಾತ್ಮನನ್ನು ದೇಹದ ರೂಪದಲ್ಲಿ ಭಕ್ತಿಯನ್ನು ಮಾಡ್ತಾ ಬಂದಿದ್ದರಿಂದ ಭಕ್ತಿಯಲ್ಲಂತೂ ಮುಖ್ಯವಾಗಿ ಸೂಕ್ಷ್ಮತೆಗಿಂತ ಸ್ಥೂಲ ವಸ್ತುಗಳನ್ನು ಜೋಡಿಸೋದ್ರಲ್ಲಿ, ಸೆಟ್ ಮಾಡೋದ್ರಲ್ಲಿ, ಪೂಜಾ ಅರ್ಪಣೆ, ಯಾತ್ರೆ, ತೀರ್ಥ, ಅಧ್ಯಯನ ಇವೆಲ್ಲವೂ ಕೂಡ ಸ್ಥೂಲವಾಗಿರುವ ಕಾರಣದಿಂದ ಇದು BK ಜೀವನದಲ್ಲೂ ಕೂಡ, BK ರೋಲ್ನಲ್ಲೂ ಕೂಡ ಆ ಭಕ್ತಿಯ ಅಂಶ ಉಳಿದಿರುವ ಕಾರಣದಿಂದ ಹೇಗೆ ಭಕ್ತಿಯಲ್ಲಿ ನಾವು ಮೂರ್ತಿ ರೂಪದಲ್ಲಿ ದೇಹದ ರೂಪದಲ್ಲಿ ನಾವು ನೆನಪು ಮಾಡ್ತಿದ್ವಿ, ಆ ಥರ ಈಗ ಬಾಬಾರವರನ್ನು ಅಥವಾ ಯಾವುದೇ ಸೂಕ್ಷ್ಮ ಸಾಕಾರಿ ರೂಪದಲ್ಲಿ ನೆನಪು ಮಾಡದೆ ಬಾಬಾ ಹೇಳೋದು ಕಂಪ್ಲೀಟ್ ಆತ್ಮ ಆಗಿ ಪರಮಾತ್ಮ ತಂದೆಯ ಜೊತೆಗೆ ತಂದೆಯ ಗುಣಗಳ, ಮಹಿಮೆಗಳ, ಶಕ್ತಿಗಳ ಅನುಭವ ಮಾಡ್ತಾ ಬರ್ರಿ. ಯಾಕೆ ಅಂದರೆ ಭಕ್ತಿ ಅಂದ್ರೇ ದೇಹದ ನೆನಪು ಅಂತ ಹೇಳ್ತಾರೆ ಬಾಬಾ. ದೇಹದ ನೆನಪು ಅಂದರೆ ಭಕ್ತಿ ಅಂದ್ರೇ ಸತ್ಯ ಜ್ಞಾನದ ಕೊರತೆ. ಭಕ್ತಿ ಅಂದ್ರೇ ಬೇಡೋದು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಬಾಬಾ ನೆನಪು ಆ ರೀತಿ ಯಾವುದೇ ಡ್ರಾಮಾದ ನೆನಪು ರಹಿತವಾದಂತಹ ಪರಮಾತ್ಮನ ಮಹಿಮೆಯ ಒಂದು ಗುಣಗಾಯನ ಮಾಡ್ತಾ ಆ ಸತ್ಯದಲ್ಲಿ ಸ್ಥಿತ ಆಗುವುದು ಮಕ್ಕಳಿಗೆ ಆದಾಗ ಮಾತ್ರ ಎಲ್ಲ ವಿಕರ್ಮಗಳು ವಿನಾಶ ಆಗ್ತವೆ. ಓಂ ಶಾಂತಿ. ತುಮ್ ಬಚ್ಚೆ ಜಾನ್ತೆ ಹೋ ಯಾದ್ ಕೆ ಲಿಯೇ ಏಕಾಂತ ಕಿ ಬಹುತ್ ಜರೂರತ್ ಹೈ. ಬಹಳ 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 ಇಂಪಾರ್ಟೆಂಟ್ ಮಹಾವಾಕ್ಯ. ಬಾಬಾ ಹೇಳ್ತಾರೆ ಮಕ್ಕಳೇ, ತಾವು ತಿಳ್ಕೊಂಡಿದ್ದೀರಲ್ಲ ಬಾಬಾ ನೆನಪು ಮಾಡಬೇಕು ಅಂತಂದರೆ ಅಥವಾ ಆತ್ಮನ ನೆನಪು ಮಾಡಬೇಕು ಅಂದರೆ ಏಕಾಂತ ಬಹಳ ಬಹಳ ಅವಶ್ಯಕ ಇದೆ. ಅಂದರೆ ಏಕಾಂತ ಎಲ್ಲಿ जितना तुम एकांत व शांत में बाबा की याद में रह सकते हो उतना झुंड में नहीं रह सकते हो. ಎಷ್ಟು ಏಕಾಂತದಲ್ಲಿ ನೀವು ಬಾಬಾ ನೆನಪು ಮಾಡ್ತೀರಿ, ಶಾಂತಿಯಲ್ಲಿ ನೆನಪಿನಲ್ಲಿ ಇರಲಿಕ್ಕೆ ಸಾಧ್ಯ ಇದೆ, ಅಷ್ಟು ಝುಂಡದಲ್ಲಿ ಮಾಡಲಿಕ್ಕೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂದರೆ ಝುಂಡಲ್ಲಿ ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಇದರ ಅರ್ಥ ನಮ್ಮ ದಾದೀಜಿಯವರು ಮತ್ತು ಅನೇಕ ಸೀನಿಯರ್ ಸಿಸ್ಟರ್ಸ್ ಮಹಾರಥಿಯರು
ಅವರೆಲ್ಲ ಯಾವತ್ತೂ ಸಂಘಟನೆಯಲ್ಲಿ ಇರುವುದನ್ನು ನೋಡ್ತೀವಿ. ಯಾಕೆ ಅವ್ರದ್ದು ಆ ಸಮಯದಲ್ಲಿ ಬಾಬನ ನೆನಪಿರ್ತದೆ ಅವರಿಗೆ, ಆದರೆ ಝುಂಡದೊಳಗೆ ಸಂಘಟನೆಯಲ್ಲೂ ಬಾಬನ ನೆನಪು ಮಾಡುವಂತಹ ಒಂದು ತಾಕತ್ತೇನಿದೆ, ಅವರು ಏಕಾಂತದಲ್ಲಿ ಕುಳಿತು ಬಹಳಷ್ಟು ಸಮಯದವರೆಗೆ ಅಭ್ಯಾಸವನ್ನು ಮಾಡಿದಾರವರು. ಅದಕ್ಕೆ ನಮ್ಮದು ಎಲ್ಲಿವರೆಗೆ ಒಂದು ಆತ್ಮ ಅಭಿಮಾನಿ ಸ್ಥಿತಿಯ ಜ್ಞಾನದ ಪರಾಕಾಷ್ಠತೆಯ ಕಡೆಗೆ ನಾವು ಕಂಪ್ಲೀಟ್ ಸ್ಥಿತ ಆಗೋದಿಲ್ಲ, ಬಾಬನಲ್ಲಿ ಲವಲೀನ ಆಗುವಂಥ ನಿರಂತರ ನಿರಂತರ ನೆನಪಿನಲ್ಲಿ ನಾವು ಸ್ಥಿತ ಆಗುವ ಒಂದು ಸ್ಟೇಜ್ ಮುಟ್ಟುವುದಿಲ್ವೋ, ಅಲ್ಲಿವರೆಗೆ ನಾವು ಸಂಘಟನೆ ಅಥವಾ ಮಾತು, ಜನಸಂದಣಿ, ಬಹಳಷ್ಟು ಪರಿವಾರ ಅಥವಾ ಬಹಳ ಜನ ಇವರಿಂದ ನಾವು ಡಿಟ್ಯಾಚ್ ಆಗಬೇಕಾಗ್ತದೆ. ಆಗಿ ಬಹಳಷ್ಟು ನಮಗಾಗಿ ಸಮಯ ಕೊಟ್ಕೋಬೇಕಾಗ್ತದೆ. ಬಹಳಷ್ಟು ಏಕಾಂತ, ಬಹಳಷ್ಟು ಶಾಂತಿ ಅವಶ್ಯಕತೆ ಇದೆ. ಶಾಂತಿಯಲ್ಲಿದ್ದುಕೊಂಡು ನಾವು ಬಾಬಾರ ನೆನಪನ್ನು ಮಾಡಬೇಕಾಗಿದೆ. ಸ್ಕೂಲ್ ಮೇ ಬಿ बच्चे पढ़ते हैं तो एकांत में जाकर स्टडी करते हैं ना, इसमें भी ಏಕಾಂತ ಚಾಹಿಯೆ. ಬಾಬಾ ಹೇಳೋದು ಸ್ಕೂಲ್ನಲ್ಲಿ ಓದುತ್ತಾರೆ ಮಕ್ಕಳು. ಓದಿದ ಮೇಲೆ ಯಾವಾಗ ಎಕ್ಸಾಮ್ ನಡೀತದೆ, ಎಕ್ಸಾಮ್ ನಡೆಯುವಾಗ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ, ಸಿಲೆಬಸ್ನ ರಿವಿಷನ್ ಆದಮೇಲೂ ಕೂಡ ಬಹಳಷ್ಟು ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಮಾಳಿಗೆ ಮೇಲೆ ಏಕಾಂತದಲ್ಲಿ ಕುಳಿತುಕೊಳ್ತಾ ಅಥವಾ ಗಾರ್ಡನ್ಗಳಿಗೆ ಹೋಗಿ ಗಿಡದ ಕೆಳಗೆ ಕೂತ್ಕೊಳ್ಳೋದು, ತೋಟದಲ್ಲಿ ಹೋಗಿ ಕೂತ್ಕೊಂಡು ವಿಶೇಷವಾದಂತಹ ಅಭ್ಯಾಸ ಮಾಡ್ತಾರೆ ಅವರು. ಅದರಲ್ಲಿ ವಿಶೇಷ ರ್ಯಾಂಕ್ ಬರುವಂತಹ ಮಕ್ಕಳು ವಿಚಾರ ಮಾಡ್ತಾರೆ, ನಾವು ಏನು ಕಲಿಬೇಕು ಸ್ಕೂಲ್ನಲ್ಲಿ ಕಲ್ತ್ಬಿಟ್ಟಿದ್ದೀವಿ, ಈಗ ಸ್ಕೂಲಿಗೆ ಹೋಗೋದು ವ್ಯರ್ಥ, ನಾವು ಸ್ವಲ್ಪ ಟೈಮ 1-2 ತಿಂಗಳ ವಿಶೇಷ ಏಕಾಂತದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು ಅಂತ ಸ್ಟಡಿ ಮಾಡ್ತಾರೆ. ಇಸ್ಮೇ ಭಿ ಏಕಾಂತ ಚಾಹಿಯೆ. ಎಲ್ಲಿ? ಇಲ್ಲಿಯೂ ಕೂಡ ಈ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವಾಗ ನಾವು ಸಂಘಟನೆಯಲ್ಲಿ 1 ಗಂಟೆ ಸೇವಾ ಕೇಂದ್ರಕ್ಕೆ ಬರ್ತೀವಿ, ಆದರೆ ಬಾಬಾರ ನೆನಪು ಮಾಡಲಿಕ್ಕೆ ಬಹಳಷ್ಟು ಏಕಾಂತತೆ ಬೇಕು ಅಂತಾರೆ ಬಾಬಾ. ಯಾವತ್ತು ಕೆಲಸ ಕಾರ್ಯ ಜನ ಕೇವಲ ನಾವು ಮಲಗಲಿಕ್ಕೆ ಮಾತ್ರ, ರಾತ್ರಿ ನಿದ್ರೆ ಮಾಡೋದಕ್ಕೆ ಮಾತ್ರ ಏಕಾಂತ ಬಯಸ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಯೋಗ ಮಾಡಬೇಕಂದ್ರೂ ಕೂಡ ನಮ್ಮ ಆ ಸ್ಥಿತಿ ಮುಟ್ಟಲಿಕ್ಕೆ ನಮಗೆ ಬಹಳಷ್ಟು ಏಕಾಂತದ ಅವಶ್ಯಕತೆ ಇದೆ. घूमने जाते हो तो भी उसमें भी याद की यात्रा मुख्य है. ತಾವು ಎಲ್ಲೇ ತಿರುಗಾಡ್ಲಿಕ್ಕೆ ಹೋಗ್ತಿರಂದ್ರೂ ಕೂಡ ಬಾಬಾರ ನೆನಪು ಮಾಡೋದು ಬಹಳ ಮುಖ್ಯ ಇದೆ. पढ़ाई तो बिल्कुल सहज है क्योंकि आधा कल्प माया का राज्य आने से ही तुम देह अभिमानी बनते हो. ಬಾಬಾ ಹೇಳ್ತಾರೆ, ವಿದ್ಯೆ ಬಹಳ ಸರಳಿದೆ, ವಿದ್ಯೆಯನ್ನು ಸಂಘಟನೆಯಲ್ಲಿಯೇ ಓದೋದಾಗ್ತದೆ. ಸ್ಕೂಲ್ನಲ್ಲೂ ಕೂಡ ಮಕ್ಕಳು ಸಂಘಟನೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾರೆ. ಕಲಿತ ಮೇಲೆ ಯಾವಾಗ ವಿಶೇಷ ಸ್ಟಡಿ ಮಾಡಬೇಕಾಗ್ತದೋ, ಅವ್ರ ಪರೀಕ್ಷೆಗಾಗಿ ಪ್ರಿಪೇರ್ ಆಗಬೇಕಾಗ್ತದೆ, ಆಗ ಏಕಾಂತದಲ್ಲಿ ಕುಳಿತು ಅಧ್ಯಯನ ಮಾಡ್ತಾರೆ. ಭಲೆ ನಾವು ಸೇವಾ ಕೇಂದ್ರದಲ್ಲಿ ಈ ವಿದ್ಯೆಯನ್ನು ಓದುತ್ತೀವಿ, ಇದು ಬಹಳ ಸಹಜಿದೆ. ಆದರೆ ಯಾತ್ರೆಗರೇ ಹೋಗ್ರಿ ಅಥವಾ ನಿತ್ಯ ಬಾಬಾ ನೆನಪು ಮಾಡಲಿಕ್ಕೆ ಬಹಳಷ್ಟು ಮಕ್ಕಳಿಗೆ ಏಕಾಂತದ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಭಾಳ ಸಮಯದ ಅರ್ಧಕಲ್ಪದ ಮಾಯಾರಾಜ್ಯ ಇರೋದ್ರಿಂದ ದೇಹ ಅಭಿಮಾನಿ ಆಗಿಬಿಟ್ಟಿರಿ. ಪೆಹ್ಲಾ ಶತ್ರು ಹೇ ದೇಹ ಅಭಿಮಾನ್. ಮೊಟ್ಟ ಮೊದಲನೇ ಶತ್ರುನೇ ಆಗಿದೆ ದೇಹ ಅಭಿಮಾನ್. ದೇಹ ಅಭಿಮಾನ ಅಂದರೆ ಆತ್ಮ ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಮರೆತು ಮನಸ್ಸು ಈ ದೇಹವೇ ತಾನು ಅಂತ ತಿಳಿದು ಅಸತ್ಯವನ್ನು ಸತ್ಯ ಅಂತ ಏನು ತಿಳಿದಿದೆಯಲ್ಲ, ಈ ದೇಹ ಅಭಿಮಾನವೇ ಭಾಳ ದೊಡ್ಡ ಶತ್ರು ಆಗಿದೆ. बाबा को याद करने के बदले देह को याद कर लेते, इसको देह का अहंकार कहा जाता है. ಬಾಬಾರವರನ್ನು ನೆನಪು ಮಾಡೋ ಬದಲಾಗಿ ದೇಹವನ್ನು ನೆನಪು ಮಾಡ್ತೀರಿ, ಇದಕ್ಕೇ ದೇಹ ಅಹಂಕಾರ ಅಂತ ಹೇಳಲಾಗ್ತದೆ. ಎಷ್ಟು ಇಂಪಾರ್ಟೆಂಟ್ ಮಾತು. ಬಾಬಾ ಹೇಳ್ತಾರೆ ಇಲ್ಲಿ ಶಿವ ಬಾಬಾರವರನ್ನು, ಪರಮಾತ್ಮನ ಮಹಿಮೆಯನ್ನು, ಸಂಪೂರ್ಣತೆಯನ್ನು, ಪತಿತ ಪಾವನ ಶಾಂತಿಯ ಸಾಗರನನ್ನೇ ನೆನಪು ಮಾಡುವ ಬದಲಾಗಿ ಅಲ್ಲಿಯೂ ಕೂಡ ದೇಹವನ್ನು ನೆನಪು ಮಾಡ್ತೀರಿ, ಡ್ರಾಮಾ ನೆನಪು ಮಾಡ್ತೀರಿ, ಅಂದರೆ ಡ್ರಾಮಾದ ಸೀನ್ಗಳನ್ನು, ಮಾತುಗಳನ್ನು ನೆನಪು ಮಾಡ್ತೀರಿ ಅಂದಮೇಲೆ ಬಾಬಾ ಹೇಳ್ತಾರೆ ಇದಕ್ಕೆ ದೇಹ ಅಹಂಕಾರ ಅಂತ ಹೇಳಲಾಗ್ತದೆ. ಯಹಾ ತುಮ್ ಬಚ್ಚೋಂ ಕೋ ಕಹಾ ಜಾತಾ ಹೇ ಆತ್ಮ ಅಭಿಮಾನಿ ಬನೋ, ಇಸ್ಮೇ ಹಿ ಮೆಹನತ್ ಲಗ್ತಿ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮಗೆ ಇಲ್ಲಿ ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿಯಾಗ್ರಿ. ಅಂದರೆ ದೇಹದ ಮಾತು,
ಈ ಡ್ರಾಮಾ ರೋಲ್ ಈ ಎಲ್ಲವುಗಳ ಮಾತುಗಳಿಂದ ಡಿಟ್ಯಾಚ್ ಆಗ್ರಿ, ಉಪರಾಮಾಗಿ ತನ್ನ ಸತ್ಯದ ಕಡೆಗೆ ಬನ್ನಿರಿ ಅಂತಾರೆ ಬಾಬಾ. ಆತ್ಮದ ಏನು ಸತ್ಯ ಸ್ಥಿತಿ ಇದೆ, ನಿರಂತರತೆ ಇದೆ, ಆ ಕಡೆಗೆ ಬನ್ನಿರಿ. ಇದರಲ್ಲೇ ಪರಿಶ್ರಮ ಇದೆ. ಭಕ್ತಿ ತೋ छूटी ना, भक्ति होती ही है शरीर के साथ, तीर्थों आदि पर शरीर को ले जाना पड़ता है. ಈಗಂತೂ ಭಕ್ತಿ ಮುಗಿದಿದೆಯಲ್ಲ, ಯಾವಾಗ ಭಕ್ತಿ ಮುಗೀತದೆ ಆಗ ನಮಗೆ ಬಾಹ್ಯ ರೂಪದಲ್ಲಿ ಯಾವುದೇ ಕರ್ಮಕಾಂಡ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಶರೀರ ತೀರ್ಥಯಾತ್ರೆಗೂ ಕೂಡ ಶರೀರ ತೊಗೊಂಡು ಹೋಗ್ತೀರಿ, ದರ್ಶನ ಮಾಡಿಸ್ತೀರಿ. ಏ ಕರ್ನಾ ಶರೀರ ಕೋ ಜಾನಾ ಪಡೇನಾ, यहाँ तुमको यही चिंतन करना है कि हम आत्मा है, हमको परमपिता परमात्मा बाबा को याद करना. ಅಂದರೆ ಅಲ್ಲಿ ಒಂದಿಲ್ಲ ಒಂದು ಭಜನೆ ಮಾಡಿಸೋದು, ಈ ಮನಸ್ಸಿಗೆ ಭಜನೆಯನ್ನು ಗಾಯನ ಮಾಡಲಿಕ್ಕೆ ಹಚ್ಚೋದು, ಅಥವಾ ಕಾಲುಗಳಿಂದ ಶರೀರ ತಗೊಂಡು ಯಾತ್ರೆಗೆ ಹೋಗೋದು, ನಡೆಯೋದು, ಅಥವಾ ದೇವರ ದರ್ಶನಕ್ಕಾಗಿ ಕ್ಯೂನಲ್ಲಿ ನಿಂದಿರೋದು, ಈ ಕಣ್ಣುಗಳಿಗೆ ಮೂರ್ತಿಗಳ ದರ್ಶನ ಮಾಡಿಸೋದು, ಕಿವಿಗಳಿಗೆ ಭಗವಂತನ ಮಹಿಮೆಯನ್ನು ಕೇಳಿಸೋದು, ಇವೆಲ್ಲ ಏನಿದೆ ಇವು ಭಕ್ತಿ ಮಾರ್ಗದ ಕರ್ಮಕಾಂಡ ಅಂತಾರೆ ಬಾಬಾ. ಇಲ್ಲಿ ಯಾವ ಬಾಹ್ಯ ಯಾವುದೇ ರೀತಿಯ ಕ್ರಿಯೆಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ತಮಗೆ ಅವಶ್ಯಕ ಶರೀರ ನಿರ್ವಹಣೆಗಾಗಿ ಏನು ಅವಶ್ಯಕ ಇದೆ ಆ ಕಾರ್ಯ ಮಾಡ್ತಾ ಇದ್ದರೂ ಕೂಡ ತಮ್ಮನ್ನು ಅದೆಲ್ಲದರಿಂದ ಡಿಟ್ಯಾಚ್ ಮಾಡಿಕೊಂಡು ದೇಹದ ಪ್ರಪಂಚದಿಂದ ಆತ್ಮ ಉಪರಾಮಾಗಿ ಆತ್ಮಸ್ಥಿತಿಯಲ್ಲಿದ್ದುಕೊಂಡು ತಂದೆಯ ನೆನಪನ್ನು ಮಾಡಬೇಕಿದೆ. ಬಾಬಾ ಜಿತ್ನಾ ಯಾದ್ ಕರೆಂಗೆ ತೋ ಪಾಪ ಕಟ್ ಜಾಯೆಂಗೆ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಷ್ಟು ತಂದೆ ನೆನಪು ಮಾಡ್ತೀರಿ ಅಷ್ಟು ಪಾಪ ಕಟ್ಟಾಗ್ತದೆ. ಭಕ್ತಿ ಮಾರ್ಗ ಮೇ ತೋ ಕಭಿ ಪಾಪ ಕಟ್ತೆ ಹಿ ನಹಿ. ಬಾಬಾ ನೆನಪು ಕೊಡಿಸ್ತಾರೆ. ಇದು ಬಹಳ ಅಂಡರ್ಲೈನ್ ಮಾಡಿಕೊಳ್ಳುವಂಥ ಮಾತು. ಭಲೇ ಭಕ್ತಿ ಮಾರ್ಗ ಹಿಂದಾಗಿ ಹೋಗಿರ್ಬೋದು, ಕೆಲವು BK ರೋಲ್ನಲ್ಲೂ ಕೂಡ ಭಕ್ತಿ ಕಂಟಿನ್ಯೂ ಆಗ್ತಾ ಇರ್ಬೋದು. ಆದರೆ ಭಕ್ತಿಯ ಒಂದು ಫಾಲೋ ಮಾಡೋದ್ರಿಂದ ಪಾಪ ಎಂದು ಕಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ. कोई बूढ़े आदि होते हैं तो अंदर में यह वहम होता हम भक्ति नहीं करेंगे तो नुकसान होगा, नास्तिक बन जाएंगे. भक्ति की जैसे आग लगी हुई है और ज्ञान में है शीतलता. ಅನೇಕ ಜನ ಈ ರೀತಿಯೂ ಹೇಳ್ತಾರೆ, ದೊಡ್ಡವರು ಭಕ್ತಿ ಮಾಡಲಿಲ್ಲ ಅಂತಂದರೆ ಒಂದು ಅಹಂಕಾರ ಬರ್ತದ, ಭಕ್ತಿ ಮಾಡಬೇಕು, ಭಕ್ತಿ ಮಾಡಲಿಲ್ಲ ಅಂದರೆ ಭಾಳ ನುಕ್ಸಾನ್ ಆಗ್ತದಂತ. ಅದಕ್ಕಾಗಿ ಭಕ್ತಿಯ ಒಂದು ಅಗ್ನಿ ಉರಿತಾ ಇದೆ. ಆದರೆ ಜ್ಞಾನದಲ್ಲಿ ಬಹಳಷ್ಟು ಶೀತಲತೆ ಇದೆ. ಭಕ್ತಿಯ ಬೆಂಕಿ ಅಂತಂದರೆ ಹಾಡೋದು, ಭಜನೆ ಮಾಡೋದು, ಸಾಮಾನುಗಳನ್ನು ಖರೀದಿ ಮಾಡ್ಕೊಂಡು ಬಂದು ಜೋಡಿಸಿ ದೇವಿಯರ ರೂಪದಲ್ಲಿ, ದೇವತೆಗಳ ರೂಪದಲ್ಲಿ ಅವನ್ನೆಲ್ಲ ಜೋಡಿಸಿ ಅರ್ಪಣೆ ಮಾಡೋದು, ನಡೆದಾಡೋದು, ಇವೆಲ್ಲ ಅಗ್ನಿ ಸಮಾನ ಅಂತ ಹೇಳ್ತಾರೆ ಬಾಬಾ. ಜೋರು ನಡೆದಿದೆ ಅದರದ್ದು. ಆದರೆ ಜ್ಞಾನದಲ್ಲಿ ಬಹಳ ಗುಪ್ತ ಇದೆ, ಶೀತಲತೆ ಇದೆ ಅಂತಾರೆ ಬಾಬಾ. तुम इस सृष्टि को पावन बनाते हो, पहले तो अपने को पावन बनाना है. ड्रामा अनुसार पावन भी बनना ही है, इसीलिए विनाश भी नूंदा हुआ है. ಬಾಬಾ ಹೇಳ್ತಾರೆ, ಮಕ್ಕಳೇ ಮೊದಲು ನೀವು ಈ ಸೃಷ್ಟಿಯನ್ನು ಪಾವನ ಮಾಡಿರಿ. ಸೃಷ್ಟಿ ಪಾವನ ಮಾಡೋದು ಅಂದರೆ ಗಿಡ, ಬಳ್ಳಿ, ಬೆಟ್ಟ, ಗುಡ್ಡ ಅಥವಾ ವ್ಯಕ್ತಿ, ಶರೀರ ಅಲ್ಲ. ಯಾವುದು ದ್ವಾಪರ ಯುಗದಿಂದ ನಾನು ಆತ್ಮನ ಮನಸ್ಸಿನಲ್ಲಿ ಅನೇಕ ಅಕ್ಷೋಹಿಣಿ ಸೇನೆಯ ರೂಪದಲ್ಲಿ ವಿಚಾರಗಳು ತುಂಬಿದೆ, ಮಲಿನ ವಿಚಾರಗಳು, ಮಲಿನ ಭಾವನೆಗಳು, ಮಲಿನ ಸ್ಮೃತಿಗಳು, ಆ ಒಂದು ಸೃಷ್ಟಿ ಯಾವುದು ನನ್ನೊಳಗೆ ತುಂಬಿದೆ ಮನಸ್ಸಿನೊಳಗ, ಅದನ್ನು ಬಾಬಾ ಸ್ವಚ್ಛ ಮಾಡಲಿಕ್ಕೆ ಹೇಳ್ತಾರೆ. ಪೆಹಲೆ ತೋ ಅಪ್ನೇ ಕೋ ಪಾವನ್ ಬನಾನಾ ಹೈ. ಅಂಡರ್ಲೈನ್. ಸೃಷ್ಟಿಯ ಒಂದು ಯಾವ ಸೃಷ್ಟಿ? ಬಾಹ್ಯ ಸೃಷ್ಟಿ ಅಲ್ಲ. ಬಾಬಾ ಹೇಳೋದು ನನ್ನೊಳಗೆ ಅಕ್ಷೋಹಿಣಿ ಸೇನೆಯಷ್ಟು, ಸಾಗರದಷ್ಟು ಅಶುದ್ಧ ವಿಚಾರಗಳ ಸಂಗ್ರಹ ಏನಾಗಿದೆ, ಮೊದಲು ಅದನ್ನು ಶುದ್ಧ ಮಾಡಿಕೊಡ್ರಿ. ಡ್ರಾಮಾನುಸಾರ ಪಾವನ್ ಬಿ ಬನ್ನಾ ಹಿ ಹೈ. ಹಾಗೆ ನೋಡಿದರೆ ಡ್ರಾಮಾನುಸಾರ ಪಾವನ ಅಂತೂ ಆಗಲೇಬೇಕಾಗಿದೆ. ಅದಕ್ಕಾಗಿ ವಿನಾಶನೂ ನೊಂದಿದೆ. ಡ್ರಾಮಾ ಕೋ ಸಮಜ್ ಕರ್ ಬಹುತ್ ಹರ್ಷಿತ್ ರಹನಾ ಚಾಹಿಯೇ, ಅಭಿ ಹಮ್ಕೋ ಜಾನಾ ಹೇ ಶಾಂತಿ ಧಾಮ್. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಡ್ರಾಮಾ ತಿಳಿದುಕೊಂಡು ಬಹಳ ಹರ್ಷಿತರಾಗಿರಬೇಕು. ಡ್ರಾಮಾ
ಅಂದರೆ ಏನು, ಡ್ರಾಮಾದ ರಹಸ್ಯ ಏನು ಬಾಬಾ ಹೇಳಿಕೊಟ್ಟಿದ್ದಾರೋ ಆ ರಹಸ್ಯಗಳನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಸಮಯಾನುಸಾರ ನಾವು ಆ ಡ್ರಾಮಾದ ಮಾತುಗಳನ್ನು ನೆನಪಲ್ಲಿ ಇಟ್ಕೊಂಡ್ವಿ ಅಂದರೆ ಅವಶ್ಯವಾಗಿ ನಾವು ಸದಾ ಹರ್ಷಿತರಿರ್ತೀವಿ. ಡ್ರಾಮಾ ಆಗಿದೆ. ಇದು ಪರಮಾತ್ಮ ನಿರ್ದೇಶಕನ ಸ್ಕ್ರಿಪ್ಟ್ ಅನುಸಾರ ಮಾಡಲ್ಪಟ್ಟ ನಾಟಕ. ನಿರಂತರ 5000 ವರ್ಷಕ್ಕೊಮ್ಮೆ ರಿಪೀಟ್ ಆಗ್ತಾ ಇದೆ. ಇದರಲ್ಲಿ ಏನೆಲ್ಲ ನಡೀತಾ ಇದೆ, ಇದು ಬನಿ ಬನಾಯಿ ಹೇ ಅಂದರೆ ಮೊದಲೇ ಪೂರ್ವ ನಿರ್ಧಾರಿತಿದೆ, ಫಿಕ್ಸ್ ಇದೆ. ಇದರಲ್ಲಿ ಏನು ಚೇಂಜ್ ಮಾಡಲಿಕ್ಕೂ ಸಾಧ್ಯವಿಲ್ಲ. ಏನೆಲ್ಲ ನಡೀತಾ ಇದೆ, ನಡಿಬೇಕಾಗಿದ್ದೇ ನಡೀತಾ ಇದೆ ಅಂದಮೇಲೆ ಈ ಡ್ರಾಮಾ ಅಂತ ತಿಳ್ಕೊಂಡು ಸದಾ ಮಕ್ಕಳು ಹರ್ಷಿತರಾಗಿರಬೇಕು. ಯಾಕೆ ಅಂದರೆ ಈ ಡ್ರಾಮಾ ಎಂಡ್ ಆಗ್ತಾ ಇದೆ, ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಬಾಬಾ ಕೇತೆ ವಹ ತುಮ್ಹಾರಾ ಘರ್ ಹೇ, ಘರ್ ಮೇ ತೋ ಖುಷಿ ಸೆ ಜಾನಾ ಚಾಹಿಯೇ ನಾ. ಪರಂಧಾಮ ಸೈಲೆನ್ಸ್ ವರ್ಲ್ಡ್ ಅದು ನಮ್ಮ ಆತ್ಮನ ಸ್ವಂತ ಮನೆಯಾಗಿದೆ ಅಂದಮೇಲೆ ಆ ಮನೆಗೆ ಹೋಗಲಿಕ್ಕೆ ಬಹಳ ಖುಷಿ ಆಗಬೇಕು. ಯಾರಿಗೆ ಖುಷಿ ಆಗಲಿಕ್ಕೆ ಸಾಧ್ಯ? ಯಾರು ಆತ್ಮಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡು ಡ್ರಾಮಾನ ಏಕ್ದಮ್ ಡ್ರಾಮಾ ಅಂತಲೇ ಕೇವಲ ಕೇಳಲಿಕ್ಕೆ ಡ್ರಾಮಾ ಅಲ್ಲ, ಡ್ರಾಮಾದ ಪ್ರಾಕ್ಟೀಸ್ ಮಾಡ್ತಿದ್ದಾರೋ. ಇದು ಎಲ್ಲ ಸೀನ್, ಇದೊಂಥರ ಮೂವಿ. ಇಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ, ಈ ಕ್ಯಾರೆಕ್ಟರ್ನ ರೋಲ್ ಎಂಡ್ ಆಗ್ಲಿಕ್ಕೆ ಬಂದಿದೆ. ಈ ಎಲ್ಲ ಸ್ಮೃತಿಯಿಂದ ನಾನು ಪರೆ ಆಗಬೇಕನ್ನುವಂಥದ್ದೇನಿದೆ, ಆಗ ಮಾತ್ರ ನಾವು ಹರ್ಷಿತರಾಗಿರ್ಲಿಕ್ಕೆ ಸಾಧ್ಯ ಮನೆಗೆ ಹೋಗಲಿಕ್ಕೆ. ಇಸ್ ಯಾದ್ ಕಿ ಯಾತ್ರಾ ಪರ್ ಹಿ ಬಾಬಾ ಬಹುತ್ ಜೋರ್ ದೇತೆ, ಇಸ್ಮೇ ಹಿ ಮೆಹನತ್ ಹೇ. ಇಲ್ಲಿ ಜೋರ್ ಏನಿದೆ, ಓಡಾಡಿ ಸೇವಾ ಮಾಡೋದು, ಏನೆಲ್ಲ ಭಾಗದೋಡಿದೆ, ಯಾವುದರಲ್ಲಿ ಹೈರಾಣಿದೆ, ಯಾವುದರಿಂದ ಬಾಬಾ ನೆನಪು ಹಾರ್ತೀವಿ, ಯಾವುದರಿಂದ ನಮಗೆ ದೇಹ ಅಭಿಮಾನ ಬೆಳೀತದೆ, ಯಾವುದರಿಂದ ನಾನು ಭಾಳ ಶ್ರೇಷ್ಠ ಅನ್ನುವಂಥ ವಹಂ ಬರ್ತದೋ, ಬಾಬಾ ಹೇಳ್ತಾರೆ ಅದು ಮುಖ್ಯ ಸೇವಾ ಅಲ್ಲ. ಮುಖ್ಯ ಸೇವಾ ಏನಿದೆ ಅದು ಬಾಬಾ ನೆನಪು ಮಾಡೋದು. ಬಾಬಾರ ನೆನಪಿನಲ್ಲಿರೋದೇ ಮುಖ್ಯ ಪರಿಶ್ರಮ ಇದೆ. ಇದಕ್ಕಾಗಿಯೇ ಬಾಬಾ ಜೋರು ಕೊಡ್ತಾರೆ, ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಬಾಬಾ ಪೂಚ್ತೆ ಹೇ ಚಲ್ತೆ ಫಿರ್ತೆ ಯಾದ್ ಕರ್ನಾ ಸಹಜ ಹೇ ಯಾ ಏಕ್ ಜಗ ಬೇಟ್ಕರ್ ಯಾದ್ ಕರ್ನಾ ಸಹಜ ಹೇ. ಬಾಬಾ ಪ್ರಶ್ನೆ ಮಾಡ್ತಾರೆ ಮಕ್ಕಳಿಗೆ. ನಡೀತಾ ತಿರುಗಾಡೋದು ಮಕ್ಕಳಿಗೆ, ನಡೀತಾ ತಿರುಗಾಡ್ತಾ ಬಾಬಾ ನೆನಪು ಮಾಡೋದು ಸಹಜನೋ, ಅಥವಾ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ಬಾಬಾ ನೆನಪು ಮಾಡೋದು ನಿಮಗೆ ಸರಳ ಆಗಿದೆಯೋ ಅಂತ. ಅಂದರೆ ನಡೀತಾ ತಿರುಗಾಡ್ತಾ ಯಾವಾಗ ಬಾಬಾ ನೆನಪು ಸರಳ ಆಗ್ತದಂದರೆ, ಯಾರು ಏಕಾಂತದಲ್ಲಿ ಶಾಂತಿಯಲ್ಲಿ ಕುಳಿತು ಭಾಳ ಸಮಯದ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸಿಯಾಗಿದ್ದಾರೋ ಅವರಿಗೆ ನಡೀತಾ ತಿರುಗಾಡ್ತಾನೂ ಕೂಡ ನೆನಪು ಮಾಡೋದು ಸಹಜ ಆಗ್ತದೆ. लड़ाई आदि की बातें जिन किताबों में है उसमें तुम्हारा कोई काम ही नहीं है. हम हैं योग बल वाले, फिर बाहुबल वालों की कहानियाँ क्यों सुने. डबल अंडरलाइन. ಯಾವ ಧರ್ಮ ಗ್ರಂಥಗಳಲ್ಲಿ ವಿನಾಶ ಆಗುವುದರ ಬಗ್ಗೆ ಆ ಪುಸ್ತಕದಲ್ಲಿ ಬರೆಯಲಾಗಿದೆಯೋ ಅದರ ಜೊತೆಗೆ ನಿಮ್ಮದೇನೂ ಕೆಲಸನೇ ಇಲ್ಲಂತಾರೆ ಬಾಬಾ. ನಿಮ್ಮದಿದೆ ಯೋಗ ಬಲದಿಂದ ವಿಜಯ, ಬಾಹುಬಲದವರ ಕತೆಗಳನ್ನು ನೀವ್ಯಾಕೆ ಕೇಳ್ತೀರಿ ಅಂತಾರೆ ಬಾಬಾ. ಖುರಾನ್ನಲ್ಲಿ ಬರೆದಿದೆ, ಕಯಾಮತದ ಪ್ರತಿಯಾಗಿ, ಮಹಾಭಾರತ ಯುದ್ಧದ ಪ್ರತಿಯಾಗಿ ಬಾಬಾ ಹೇಳ್ತಾರೆ ಬಾಹುಬಲದಿಂದ ಯಾವ ಇನ್ನೂ ಥರ್ಡ್ ವರ್ಲ್ಡ್ ವಾರ್ ಆಗೋದಿದೆ ಬಾಹ್ಯ ಜಗತ್ತಿನಲ್ಲಿ, ಅದು ನಿಮಗೆ ಸಂಬಂಧನೇ ಇಲ್ಲಂತಾರೆ ಬಾಬಾ. ಯಾಕೆಂದರೆ ಅದು ಡ್ರಾಮಾ ಅನುಸಾರ ನಿಗದಿಯಾಗಿದೆ, ಫಿಕ್ಸ್ಡ್ ಇದೆ ಅಂತಂದಮೇಲೆ ಅದರಲ್ಲಿ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇರುವ ವಿನಾಶದ ವಿಷಯ ಅಂದರೆ ಯಾವುದು ಅನೇಕ ಝುಂಡು ರೂಪದಲ್ಲಿ, ಅಕ್ಷೋಹಿಣಿ ಸೇನಾ ರೂಪದಲ್ಲಿ ದ್ವಾಪರ ಯುಗದಿಂದ ಇಲ್ಲಿವರೆಗೆ ಯಾವ ಅಶುದ್ಧ ಸಂಸ್ಕಾರಗಳನ್ನು, ಅಶುದ್ಧ ವಿಚಾರಗಳನ್ನು, ಭಾವನೆಗಳನ್ನು ನಾವು ತುಂಬಿಕೊಂಡು ಮನಸ್ಸಿನಲ್ಲಿ ಕುತ್ಕೊಂಡಿದ್ದೀವಿ. ಈಗ ಅದರದ್ದು ವಿನಾಶ ಆಗಬೇಕಾಗಿದೆ ಆತ್ಮಾಭಿಮಾನಿ ಸ್ಥಿತಿಯಿಂದ ಹಾಗೂ ಬಾಬಾರವರ ನೆನಪಿನಿಂದ. ಇದಕ್ಕಂತಾರೆ ಬಾಬಾ ಯೋಗ ಬಲದಿಂದ ನಿಮ್ಮದು ಎಲ್ಲ ವಿಕರ್ಮಗಳ ಮೇಲೆ, ಮಾಯೆ ಮೇಲೆ ವಿಜಯ ಆಗೋದು. ಅದಕ್ಕೆ ಸ್ಥೂಲ ರೂಪದಲ್ಲಿ ಜಗತ್ತಿನಲ್ಲೇ ವಿನಾಶ ನಡಿಲೇ ಬಿಡಲಿ. ವಿನಾಶ ಅನೇಕ ಜನ ಹೇಳ್ತಾರೆ ವಿನಾಶ ಆಗ್ತದಂತ ಹೇಳಿದ್ರಿ, ವಿನಾಶ ಯಾಕಾಗಿಲ್ಲ. ಆ ವಿನಾಶಕ್ಕೂ ನಮಗೇನೂ ಸಂಬಂಧನೇ ಇಲ್ಲ. ನಮ್ಮದು ವಿನಾಶ ಮಾಡಿಕೊಳ್ಳುವಂಥದ್ದು ನಮ್ಮೊಳಗೆ ತುಂಬಿದಂಥ ಅನೇಕ ಮಲಿನ ಭಾವನೆಗಳನ್ನು
ನೆನಪುಗಳನ್ನು, ಎಷ್ಟೊಂದು ನೆನಪುಗಳು ತುಂಬಿದೆ. ನಾವು ಬಾಬಾ ನೆನಪಿನಲ್ಲಿ ಕುತ್ಕೊಳ್ಳಿಕ್ಕೆ ಹೋದರೆ ಎಷ್ಟೊಂದು ನೆನಪುಗಳು ಬರ್ತದಂದರೆ ಮೊದಲು ಅದನ್ನು ಭಸ್ಮ ಮಾಡ್ಕೋಬೇಕಾಗಿದೆ. ಜ್ಞಾನದ ಆಧಾರದಿಂದ, ಬೆಳಕಿನಿಂದ, ಸತ್ಯದ ಸ್ಮೃತಿಯಿಂದ ನಾವು ನಮ್ಮೊಳಗಿನ ಎಲ್ಲ ಶತ್ರುಗಳನ್ನು ನಾಶ ಮಾಡಬೇಕಾಗಿದೆ. ತುಮ್ ಹೋ ಯೋಗ ಬಲ್ ಸೆ 5 ವಿಕಾರೋं पर ವಿಜಯ ಪಾನೆ ವಾಲೆ. ಬಾಬಾ ಹೇಳ್ತಾರೆ, ನೀವ್ಯಾರು ಯೋಗ ಬಲದಿಂದ, ಆತ್ಮಬಲದಿಂದ, ಸತ್ಯ ಜ್ಞಾನ ಬಲದಿಂದ ಪಂಚವಿಕಾರಗಳ ಮೇಲೆ ನೀವು ವಿಜಯ ಆಗುವಂಥವರಾಗಿದ್ದೀರಿ. ಯಹ 5 ವಿಕಾರ ಹಿ ತುಮ್ಹಾರಿ ದುಶ್ಮನ್ ಹೇ, ಉನ್ಮೇ ಭಿ ನಂಬರ್ 1 ಹೇ ದೇಹ ಅಭಿಮಾನ್. ಈ ವಿಕಾರಗಳೇ ನಿಮ್ಮ ಶತ್ರು. ನಿಮಗಂತ ಈ ಜಗತ್ತಿನಲ್ಲಿ ಯಾರೂ ಶತ್ರು ಇಲ್ಲ. ಎಲ್ಲರೂ ನಿರ್ದೋಷ ತಮ್ಮ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ ಡ್ರಾಮಾನುಸಾರ. ಬಾಕಿ ನಮಗೆ ಶತ್ರು ಯಾರು ಅಂತಂದರೆ, ನನ್ನ ಮನಸ್ಸಿನಲ್ಲಿ, ನಾನು ಆತ್ಮ, ನನ್ನ ಮನಸ್ಸಿನಲ್ಲಿ ಯಾವ ಸ್ಮೃತಿಗಳನ್ನು, ಯಾವ ಕೆಟ್ಟ ವಿಚಾರಗಳನ್ನು, ದೇಹಭಾನದ ವಿಚಾರಗಳನ್ನು ತುಂಬಿಕೊಂಡಿದ್ದೀನೋ ಅದೇ ನಂಬರ್ 1 ದೇಹಭಾನ ಅಂತಾರೆ ಬಾಬಾ. ಬಾಬಾ ಕೇತೆ ಹೇ ತುಮ್ ತೋ ಆತ್ಮ ಹೋನಾ. ಬಾಬಾ ಹೇಳ್ತಾರೆ, ನೀವಂತೂ ಆತ್ಮ ಇದ್ದೀರಲ್ಲ. ಮತ್ತೆ ಸ್ಮೃತಿ ಕೊಡಿಸ್ತಾರೆ ಬಾಬಾ, ನೀವಂತೂ ಆತ್ಮ ಇದ್ದೀರಲ್ಲ. ತುಮ್ ಕಿತ್ನೆ ಗರೀಬ್ ಬನ್ ಗಯೇ ಹೋ, ಗರೀಬ್ ಕಿ ಹಿ ಊಂಚ್ ಪದ್ ಪಾತೆ ಹೇ, ಸಾಹುಕಾರ ಮುಷ್ಕಿಲ್ ಉಠಾತೆ ಹೇ. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೆಷ್ಟು ಬಡವರಾಗ್ಬಿಟ್ಟಿದ್ದೀರಿ. ಯಾಕೆ? बाबा कहते हैं, मेरा भी रूप बनाकर खिला पिलाकर फिर मुझे कह देते टिक्कर बित्तर में सबसे दुर्दशा तो मेरी कहते हो. ಬಾಬಾ ಹೇಳ್ತಾರೆ, ಹೇಗೆ ದೇವಿಯರದು ಮಣ್ಣಿನ ಗೊಂಬೆಗಳನ್ನು ಮಾಡಿ ಪೂಜೆ ಮಾಡಿ ನೀರಲ್ಲಿ ಮುಳುಗಿಸಲಾಗ್ತದೋ ಹಾಗೆ ನನ್ನ ಶಿವಲಿಂಗವನ್ನು ಸಾಲಿಗ್ರಾಮಗಳ ಹಾಗೆ ಮಾಡಿದ್ರಿ, ಮಣ್ಣಿನಿಂದ ಮಾಡ್ತೀರಿ, ಅದಕ್ಕೆ ಸ್ನಾನ ಮಾಡಿಸ್ತೀರಿ, ಅರ್ಥಾತ್ ನೀರು ಅಭಿಷೇಕ ಮಾಡ್ತೀರಿ, ಕುಡಿಸ್ತೀರಿ, ಮತ್ತು ನನಗೂ ಕೂಡ ಮಣ್ಣಲ್ಲಿ ಕಲ್ಲಲ್ಲಿ ಅಂತ ಹೇಳ್ತೀರಿ. ಇದು ಎಂಥ ದುರ್ದಶೆ ಅಂತ ಹೇಳ್ತಾರೆ ಬಾಬಾ. ಸತ್ಯ ಸ್ವರೂಪ ಆತ್ಮರು, ಸಂಪೂರ್ಣ ಆತ್ಮರು ಒಂದು ದಿನ ಸತ್ಯ ಪರಮಾತ್ಮನಿಂದ ಅಗಲಿ ಮಾಯೆಗೆ ವಶಭೂತಾಗಿ ಭಗವಂತನನ್ನು ಕಲ್ಲಲ್ಲಿ ಅಂತ ನೆನಪು ಮಾಡೋದಿದೆಯಲ್ಲ, ಇದು ಎಂಥ ದುರ್ದಶೆ. ಡ್ರಾಮಾನುಸಾರ ತುಮ್ ಕಿತ್ನೆ ಗರೀಬ್ ಬನ್ ಗಯೇ ಹೋ. ಬಾಬಾ ಮತ್ತೆ ಕೇಳ್ತಾರೆ, ಮಕ್ಕಳೇ ಈಗ ಎಷ್ಟು ಬಡವರಾಗಿರಿ. ಆದರೆ ಬಡವರು ಇಲ್ಲಿ ಶ್ರೇಷ್ಠ ಪದವಿ ತಗೊಳ್ಬಹುದು, ಆದರೆ ಸಾಹುಕಾರ ಇಲ್ಲಿಗೆ ಬರೋದು ಬಹಳ ಕಠಿಣ. ಬಾಬಾ ಬಿ ಸಾಹುಕಾರೋಂ ಸೇ ಇತ್ನಾ ಲೇಕರ್ ಕ್ಯಾ ಕರೆಂಗೆ. ಬಾಬಾ ಹೇಳ್ತಾರೆ, ಸಾಹುಕಾರರು ಯಾರಿಗೆ ಧನದ ಭಾಳ ಅಭಿಮಾನ ಇದೆ, ಅಹಂಕಾರ ಇದೆ, ಅಂಥವ್ರು ಧನ ತಗೊಂಡು ಏನು ಮಾಡಲಿ. ಯಹ ತೋ ಬಚ್ಚೋಂ ಕೆ ಬೂಂದ್ ಬೂಂದ್ ಸೇ ಯಹ ಮಕಾನ್ ಆದಿ ಬನಾತೆ ಹೇ. ಮಕ್ಕಳ ಒಂದು ಹನಿ ಹನಿ ತೆಗೆದುಕೊಂಡು ಬಾಬಾ ಈ ಕಟ್ಟಡಗಳನ್ನು ಮಾಡ್ತಾರೆ. कहते हैं बाबा हमारी एक ईंट लगा दो, समझते हैं रिटर्न में हमको सोने चांदी के महल मिलेंगे. वहाँ तो सोना ढेर रहता, सोने की ईंटें होगी तब तो मकान बनेंगे ना. तो बाबा बहुत प्यार से कहते हैं, मीठे मीठे बच्चों अब मुझे याद करो, अब नाटक पूरा होता है. ಬಾಬಾ ಹೇಳ್ತಾರೆ, ಬಾಬಾರ ಮಕ್ಕಳ ಯಾರು ಮೀರಾ ಬಾಬಾ ಅಂತ ಬಾಬನನ್ನು ಸ್ವೀಕಾರ ಮಾಡಿದ್ದಾರೋ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೋ. ಬಾಬಾನ ಮಕ್ಕಳು ಅಂದರೆ ಯಾರು? ಎಲ್ಲ ಬೀಕಿ ಅಂತ ಅಲ್ಲ. ಯಾರು ಶಿವಬಾಬನಿಗೆ ನಿರಾಕಾರ ಬಾಬನಿಗೆ ನಿರಾಕಾರ ಮಕ್ಕಳಾಗಿದ್ದಾರೋ, ಆತ್ಮಸ್ಥಿತಿಯಲ್ಲಿ ಸ್ಥಿತಿದ್ದಾರೋ, ಅವರ ಒಂದೊಂದು ಹನಿಯಿಂದ ಬಾಬಾರ ಮನೆ ಅರ್ಥಾತ್ ಕಾರ್ಯ ಸಾಗ್ತದೆ. ಬಾಬಾ ಹೇಳ್ತಾರೆ, ಮಕ್ಕಳು ಈ ರೀತಿ ಅನ್ಕೋತಾರೆ, ನಮ್ಮ ಒಂದೊಂದು ಇಟ್ಟಂಗಿಯನ್ನು ಬಾಬಾ ಈ ಕಾರ್ಯದಲ್ಲಿ ತೊಡಗಿಸ್ರಿ ಅಂತ. ಯಾಕಂದರೆ ತಿಳ್ಕೊಳ್ತಾರೆ, ಇದರಿಂದ ಬಾಬಾ ನಮಗೆ ಸ್ವರ್ಗದಲ್ಲಿ ರಿಟರ್ನ್ ಆಗಿ ಬಂಗಾರದ ಬೆಳ್ಳಿಯ ಮೆಹಲ್ಗಳನ್ನು ಕೊಡ್ತಾರೆ ಅಂತ. ಅಲ್ಲಂತೂ ಬಹಳಷ್ಟು ಬಂಗಾರ ಇರ್ತದೆ. ಬಾಬಾ ಬಹಳ ಪ್ರೀತಿಯಿಂದ ಹೇಳ್ತಾರೆ, ಮೀಠೆ ಬಚ್ಚೆ, ನನ್ನ ಮಧುರಾತಿ ಮಧುರ ಮಕ್ಕಳೇ, ಅಬ್ ಮುಜೆ ಯಾದ್ ಕರೋ, ಅಬ್ ನಾಟಕ ಪೂರಾ ಹೋತಾ ಹೇ. ಮಕ್ಕಳೇ ನನ್ನ ನೆನಪು ಮಾಡಿರಿ, ಈಗ ನಾಟಕ ಪೂರ್ಣ ಆಗೋದಿದೆ, ನಾಟಕದ ಅಂತಿಮ ಸಮಯ ನಡೀತಾ ಇದೆ. ಅದರ ಅರ್ಥ ಈ ರೋಲ್ನಲ್ಲಿ ನಾವೇನು ರೋಲ್ ಪ್ಲೇ ಮಾಡ್ತಾ ಇದ್ದೀವಿ ಆತ್ಮರು, ರೋಲ್ ಎಂಡ್ ಆಗೋದಿದೆ. ರೋಲ್ನ ಒಂದು ಆ್ಯಕ್ಟಿಂಗ್ ನಡಿಬೇಕಾಗಿದೆ, ಇದು ಪೂರ್ಣ ಆಗೋದಿದೆ. ಅಂದಮೇಲೆ ಯಾವುದು ಪೂರ ಆಗೋದಿದೆ, ನಾಟಕ ಮುಗಿಯೋದಿದೆ, ಅದ್ರ ಬಗ್ಗೆ ವಿಚಾರ ಮಾಡಬೇಡ್ರಿ, ನೀವು ನನ್ನ ನೆನಪು ಮಾಡಿರಿ. ಬಾಬಾ ಗರೀಬ್ ಬಚ್ಚೋಂ ಕೋ ಸಾಹುಕಾರ ಬನ್ನೆ ಕಿ ಯುಕ್ತಿ ಬತಾತೆ. ಬಾಬಾ ಬಡ ಮಕ್ಕಳನ್ನು ಸಾಹುಕಾರ ಮಾಡುವಂಥ ಯುಕ್ತಿ ಹೇಳ್ತಾರೆ. ಮೀಟೆ ಬಚ್ಚೆ
तुम्हारे पास जो कुछ भी है ट्रांसफ़र कर दो, यहाँ तो कुछ भी रहना नहीं है, ये तो जो ट्रांसफ़र करेंगे वह नई दुनिया में तुमको 100 गुना होकर मिलेगा. ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಹತ್ರ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ರಿ ಅಂದರೆ ತನು ಮನ ಧನ ಮತ್ತು ಮನ ವಾಣಿ ಕರ್ಮ ಅಷ್ಟೇ ಅಲ್ಲ, ತಮ್ಮ ಭಾವನೆಗಳನ್ನು, ತಮ್ಮ ಸೂಕ್ಷ್ಮ ಶರೀರವನ್ನು, ತಮ್ಮ ಇಚ್ಛೆಗಳನ್ನು ಎಲ್ಲವನ್ನು ಬಾಬನಿಗೆ ಅರ್ಪಣೆ ಮಾಡಿರಿ. ಕಲಿಯುಗದ್ದು ಅಥವಾ ಮಾಯೆಯ ಜಗತ್ತಿನದು ಏನೆಲ್ಲ ನಮ್ಮದು ಅಂತ ಅಂದ್ಕೊಂಡಿದ್ದೀವಿ ಅದನ್ನೆಲ್ಲವನ್ನು ಬಾಬಾರ ಯಜ್ಞದಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಮತ್ತೆ ತಾವು ಹೊಸ ಜಗತ್ತಿನ ಶುದ್ಧ ಸತೋ ಪ್ರಧಾನವಾಗಿರುವಂಥದ್ದನ್ನು ಪಡ್ಕೊಳ್ರಿ. ಬಾಬಾ ಕುಚ್ ಮಾಂಗತೆ ನಹಿ ಹೇ ವಹ ತೋ ದಾತಾ ಹೇ. ಬಾಬಾ ಮಕ್ಕಳ ಮೂಲಕ ಏನನ್ನೂ ಬೇಡೋದಿಲ್ಲ. ಬಾಬಾ ಏನನ್ನೂ ಬೇಡೋದಿಲ್ಲ, ಆದರೆ ಬಾಬಾ ಇನ್ನೂ ದಾತ ಅದಾರ, ಕೊಡೋರದಾರೆ. ये युक्तियाँ बताई जाती है, यहाँ तो सब मिट्टी में मिल जाना है ना. ಬಾಬಾ ಕೇವಲ ಯುಕ್ತಿ ಹೇಳ್ತಾರೆ. ಯಾವ ಯುಕ್ತಿ? ನಾವು ನೆಕ್ಸ್ಟ್ ಡ್ರಾಮಾ ಶುರು ಮಾಡಬೇಕು ಅಂತಂದರೆ ಆಗ ನಮ್ಮ ಹತ್ರ ಏನೆಲ್ಲ ಬರಬೇಕು ಅದು ಈ ಡ್ರಾಮಾದ ಒಂದು ಕೊನೆಯಲ್ಲಿ ನಾವು ಏನು ಮಾಡ್ತೀವಿ ಅಥವಾ ಪ್ರಾಪ್ತಿಯನ್ನು ಮಾಡ್ಕೊಳ್ತೀವಿ ಇದರ ಅನುಸಾರ ಪ್ರಾಪ್ತಿಯಾಗ್ತದೆ. ಅಂದರೆ ನಮಗೆ ಸತೋಪ್ರಧಾನ ಭಾವನೆ, ಸತೋಪ್ರಧಾನ ಶರೀರ, ಸತೋಪ್ರಧಾನ ಸಂಬಂಧಗಳು ಏನೆಲ್ಲ ಸಿಗ್ತದೆ ಅದರದ ಒಂದು ಆಧಾರ ಹಿಂದಿನ ಕಲ್ಪದ ಅಲ್ಲಿ ನಾವು ತಂದೆಯ ಯಜ್ಞದಲ್ಲಿ, ತಂದೆಯ ಕಾರ್ಯದಲ್ಲಿ ಏನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತೀವೋ ಇದು ಮತ್ತೆ ಮುಂದೆ ನಮಗೆ ಸಿಗ್ತದೆ. इस पुरानी दुनिया के विनाश का समय है, ये सब मिट्टी में मिल जाना है. कुछ ट्रांसफ़र कर देंगे तो तुमको नई दुनिया में मिलेगा. ಬಾಬಾ ಯುಕ್ತಿ ಹೇಳ್ತಾರೆ, ಈ ಹಳೆಯ ಜಗತ್ತಿನ ವಿನಾಶ ಆಗೋದಿದೆ, ಎಲ್ಲವೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತದೆ. ಈ ಶರೀರ ಇರ್ಬೋದು ಅಥವಾ ಏನೇ ವಸ್ತುಗಳಿರ್ಬೋದು, ಅದಕ್ಕಾಗಿ ತಮ್ಮದೆಲ್ಲವನ್ನು ಸಫಲ್ ಮಾಡಿಕೊಡ್ರಿ, ಟ್ರಾನ್ಸ್ಫರ್ ಮಾಡಿಕೊಡ್ರಿ. ಯಾ ಕುಚ್ ಭಿ ಕಾಮ್ ಮೇ ನಹಿ ಆಯೇಗಾ. इसलिए बाबा कहते हैं घर घर में यूनिवर्सिटी कम हॉस्पिटल खोलो जिससे हेल्थ और वेल्थ मिलेगी, यही मुख्य है. ಬಾಬಾ ಯಾವುದು ನಿಮ್ಮ ಹತ್ರ ಏನೆಲ್ಲ ಇದೆ, ಈ ಹಳೆಯ ಸಂಕಲ್ಪಗಳು, ಹಳೆಯ ಭಾವನೆಗಳು, ನೆನಪುಗಳು ಅಥವಾ ಯಾವುದೇ ಸ್ಥೂಲ ವಸ್ತುಗಳು ಯಾವುದೂ ನಿಮ್ಮ ಕೆಲಸಕ್ಕೆ ಬರೋದಿಲ್ಲ ಮಕ್ಕಳೇ. ಕೆಲಸಕ್ಕೆ ಬರೋದಿಲ್ಲ ಅಂದರೆ ಯಾವುದು ಮೋಡ್ಕ ಇರ್ತದ, ಮೋಡ್ಕಾದೊಳಗೆ ಆರಿಸಿ ಬೇಕಂತದ್ದು ನಾವು ಎತ್ತಿಟ್ಟಿರ್ತೀವಿ, ಒಂದಿಷ್ಟಂತೂ ಉಪಯೋಗ ಇಲ್ಲ ಅಂತ ಚೆಲ್ಬಿಡ್ತೀವಿ, ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಹಾಗೆ ಈ ಹಳೆಯ ಜಗತ್ತಿನ ಭಾವನೆಗಳು, ಸಂಕಲ್ಪಗಳು, ಸ್ಮೃತಿಗಳು, ಸಂಬಂಧಗಳು ಯಾವೂ ನಿಮ್ಮ ಮುಂದಿನ ಕಲ್ಪಕ್ಕಾಗಿ ಕೆಲಸಕ್ಕೆ ಬರೋದೇ ಇಲ್ಲ. ಅದಕ್ಕೆ ಇವುಗಳನ್ನು ಟ್ರಾನ್ಸ್ಫರ್ ಮಾಡಿಕೊಡ್ರಿ ಮತ್ತು ಇವುಗಳನ್ನು ಸಫಲ್ ಮಾಡಿಕೊಳ್ರಿ. ಅದಕ್ಕಾಗಿ ಮನೆಯಲ್ಲೂ ಕೂಡ BK ಪಾಠಶಾಲಾ ತೆಗಿಬೇಕು, ಇದೇ ಮುಖ್ಯ ಕೆಲಸ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಜ್ಞಾನವನ್ನು ದಾನ ಮಾಡಲಿಕ್ಕೆ ನೀವು ತಯಾರಾಗಬೇಕು ಅಂತ. ಬಾಬಾರವ್ರದ್ದು 12/3/68 ಇಸ್ವಿಯ ರಾತ್ರಿ ಕ್ಲಾಸ್ ಇದೆ. इस समय तुम गरीब साधारण माताएं पुरुषार्थ करके ऊंच पद पा लेती हो. यज्ञ में मदद आदि भी माताएं बहुत करती है. बहुत पुरुष बहुत थोड़े हैं जो मददगार बनते हैं. ಬಾಬಾ ಹೇಳ್ತಾರೆ, ಈ ಸಮಯದಲ್ಲಿ ಬಡ ಸಾಧಾರಣ ಮಾತೆಯರೇ ಪುರುಷಾರ್ಥ ಮಾಡಿ ತಮ್ಮ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಯಜ್ಞದಲ್ಲಿ ಸಹಯೋಗಿ ಆಗುವಂತಹ ಮಾತೆಯರು ಬಹಳ ಜನ ಇದ್ದಾರೆ, ಪುರುಷರು ಬಹಳ ಕಡಿಮೆ ಇದ್ದಾರೆ, ಅದರಲ್ಲೂ ಕೂಡ ಸಹಯೋಗಿಗಳು ಬಹಳ ಕಡಿಮೆ. माताओं को वारिस पने का नशा नहीं रहता, वह बीज बोती रहती, अपना जीवन बनाती रहती है. ಅವರಿಗೆ ಮುಂದೆ ನಾವು ವಾರಿಸಾಗಬೇಕು, ವಾರಿಸ್ಪನದ ನಶಾ ಬಹಳ ಕಡಿಮೆ ಇರ್ತದೆ. ಬೀಜವನ್ನು ಹಾಕಿ ಸಂಗಮ ಯುಗದಲ್ಲಿ ತಮ್ಮ ಜೀವನವನ್ನು ಮಾಡ್ಕೊಳ್ತಿರ್ತಾರೆ. ತುಮ್ಹಾರಾ ಜ್ಞಾನ ಹೇ ಯಥಾರ್ಥ, ಬಾಕಿ ಹೇ ಭಕ್ತಿ. ಬಾಬಾ ಹೇಳ್ತಾರೆ, ಬಾಬಾ ಕೊಡುವಂಥ ಆತ್ಮಜ್ಞಾನ, ಸತ್ಯಜ್ಞಾನ, ಡ್ರಾಮಾದ ಜ್ಞಾನ ಮತ್ತು ಪರಮಾತ್ಮ ಜ್ಞಾನ ಏನಿದೆ ಇದೇ ಯಥಾರ್ಥ, ಇದೇ ಸತ್ಯ, ಇದೇ ಈ ಡ್ರಾಮಾದಿಂದ ಮುಕ್ತ ಮಾಡಿಸುವಂಥದ್ದು, ಬಂಧನಗಳಿಂದ ಮುಕ್ತ ಮಾಡಿಸುವಂಥದ್ದು. ಬಾಕಿ ಏನೆಲ್ಲ ಇದೆ ಭಕ್ತಿ. ಭಕ್ತಿ ಅರ್ಥಾರ್ಥ ಜ್ಞಾನದ ಕೊರತೆ, ಸತ್ಯತೆ ಕೊರತೆ, ಪ್ರಕಾಶದ ಕೊರತೆ. रूहानी बाबा ही आकर ज्ञान देते, बाबा को समझे तो बाबा से वर्षा जरूर लेवे ना. ಎಲ್ಲಿವರೆಗೆ ಬಾಬನ ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಬಾಬಾರ ಆಸ್ತಿ ಪಡೀಲಿಕ್ಕೆ ಸಾಧ್ಯವಿಲ್ಲ. तुमको बाबा पुरुषार्थ कराते रहते हैं, समझाते रहते हैं,
ಟೈಮ್ ವೇಸ್ಟ್ ಮತ್ತು ಕರೋ. ಬಾಬಾ ಮಕ್ಕಳಿಗೆ ಪುರುಷಾರ್ಥ ಮಾಡಿಸ್ತಾನೇ ಇರ್ತಾರೆ ಮತ್ತು ತಿಳಿಸ್ತಾನೇ ಇದ್ದಾರೆ, ಆದರೆ ಟೈಮ್ ವೇಸ್ಟ್ ಮಾಡಬೇಡ್ರಿ ಅಂತಲೂ ಹೇಳ್ತಿದ್ದಾರೆ. ಬಾಬಾ ಜಾನ್ತೆ ಹೇ ಕೊಯ್ ಅಚ್ಚೇ ಪುರುಷಾರ್ಥಿ ಹೇ, ಕೊಯ್ ಮೀಡಿಯಮ್, ಕೊಯ್ ಥರ್ಡ್. ಬಾಬಾ ಇದು ಅಂಡರ್ಲೈನ್. ಬಾಬಾಗೆಲ್ಲ ಗೊತ್ತಿದೆ. ಕೆಲವು ಮಕ್ಕಳು ಬಹಳ ಒಳ್ಳೆಯ ಪುರುಷಾರ್ಥಿ ಇದ್ದಾರೆ, ಕೆಲವರು ಮೀಡಿಯಮ್ ಇದ್ದಾರೆ, ಕೆಲವರು ಥರ್ಡ್ ನಂಬರಲ್ಲಿದ್ದಾರೆ. ಬಾಬಾ ಸೇ ಪೂಛೆ ತೋ ಬಾಬಾ ಝಟ್ ಬತಾ ದೇ ತುಮ್ ಫಸ್ಟ್ ಹೋ ಯಾ ಸೆಕೆಂಡ್ ಹೋ ಯಾ ಥರ್ಡ್ ಹೋ, ಕಿಸ್ಕೋ ಜ್ಞಾನ ನಹೀ ದೇತೆ ಹೋ ಥರ್ಡ್ ಕ್ಲಾಸ್ ಟೆಹರೆ. ಅಂಡರ್ಲೈನ್, ಡಬಲ್ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ, ಶಿವ ಬಾಬಾ ಇದನ್ನು ಗಮನ ಕೊಡ್ತಾರೆ, ನೋಡ್ತಾರೆ. ನೀವು ಯಾರಿಗಾದರೂ ಜ್ಞಾನವನ್ನು ಕೊಡೋದಿಲ್ಲ, ಜ್ಞಾನವತ್ತಾಗಿ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಇನ್ನೊಬ್ಬರಿಗೆ ನೀವು ಜ್ಞಾನ ಕೊಡೋದಿಲ್ಲ ಅಂತಂದರೆ ತಿಳ್ಕೊಳ್ರಿ ಥರ್ಡ್ ಗ್ರೇಡ್ನಲ್ಲಿ ಇದ್ದೀವಿ ಅಂತ. ಸಬೂತ್ ನಹಿ ದೇತೆ ತೋ ಬಾಬಾ ಜರೂರ್ ಕೆಹೆಂಗೆನಾ. ನಾವೆಷ್ಟು ಆತ್ಮರನ್ನು ಆತ್ಮ ಅಭಿಮಾನಿ ಸ್ಥಿತಿಗೆ ಕರ್ಕೊಂಡು ಹೋಗಿದ್ದೀವಿ, ಎಷ್ಟು ಆತ್ಮರನ್ನು ನಾವು ಪರಮಾತ್ಮನ ಜೊತೆಗೆ ಜೋಡಿಸಿದ್ದೀವಿ ಅನ್ನಲಿಕ್ಕೆ ನೀವು ಪ್ರೂಫಾಗಿ ಕೊಡೋದಿಲ್ಲ ಅಂತಂದರೆ ಬಾಬಾ ತಿಳ್ಕೊಳ್ತಾರೆ ಥರ್ಡ್ ಗ್ರೇಡ್ನಲ್ಲಿ ಪುರುಷಾರ್ಥವನ್ನು ಮಾಡ್ತಿದ್ದಾರೆ ಅಂತ. ಅವಿ ತುಮ್ ಪುರುಷಾರ್ಥ ಕರ್ ರಹೆ ಹೋ, ಕಲ್ಪ ಪಹಲೆ ಮಿಸಲ್ ಜಿತ್ನಾ ಜಿಸ್ನೆ ಪುರುಷಾರ್ಥ ಕಿಯಾ ಉತ್ನಾ ಕರ್ತೆ ರೆಹತೆ ಹೇ. ಅಂಡರ್ಲೈನ್. ಯಾರು ಕಲ್ಪದ ಮೊದಲು ಎಷ್ಟು ಪುರುಷಾರ್ಥ ಮಾಡಿದ್ರೋ ಅಷ್ಟೇ ಈಗಲೂ ಕೂಡ ಮಾಡ್ತಾ ಇರ್ತಾರೆ. ಬಾಬಾ ಸಮಸ್ತೆ ಹೇ ಅಪ್ನಾ ಕಲ್ಯಾಣ ಕೌನ್ ಕರ್ ರಹೆ ಹೇ. ಇದಂತೂ ಬಹಳ ಇಂಪಾರ್ಟೆಂಟ್ ಇದೆ. ಶಿವ ಬಾಬಾ ಪರಮಾತ್ಮ ಈ ಡ್ರಾಮಾದ ನಿರ್ದೇಶಕ. ಡ್ರಾಮಾದಲ್ಲಿ BK ರೋಲ್ನಲ್ಲಿರುವಂತಹ ಮಕ್ಕಳು BKಯಿಂದ ಫರಿಸ್ತಾ ದೇವತಾ ಆಗೋದಕ್ಕಾಗಿ ಅಥವಾ ಈ ನಾಟಕದಿಂದ ಉಪರಾಮಾಗಿ ತನ್ನ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕಾಗಿ ಆತ್ಮಸ್ಥಿತಿಯಲ್ಲಿ ಬರಲಿಕ್ಕೆ ಯಾವ ಪುರುಷಾರ್ಥ ಮಾಡಬೇಕಾಗಿದೆ, ಯಾವ ಆತ್ಮ ಕಲ್ಯಾಣ ಮಾಡ್ಕೋಬೇಕಾಗಿದೆ ಅದನ್ನು ಬಾಬಾ ನೋಡ್ತಾ ಇರ್ತಾರೆ. ಬಾಬಾ ಸಮಜ್ ಸಕ್ತೆ ಹೇ ಅಪ್ನಾ ಕಲ್ಯಾಣ ಕೌನ್ ಕರ್ ರಹೆ ಹೇ. ಇಲ್ಲಿ ಮುಖ್ಯ ಬೇರೆಯವರ ಕಲ್ಯಾಣ ಅಲ್ಲ, ಸ್ವಯಂನ ಕಲ್ಯಾಣದಲ್ಲೇ ಬೇರೆಯವರ ಕಲ್ಯಾಣ ಇದೆ. ಅದಕ್ಕೆ ಬಾಬಾ ನೋಡ್ತಿರ್ತಾರೆ ಯಾರು ತಮ್ಮ ಕಲ್ಯಾಣವನ್ನು ಮಾಡ್ಕೊಳ್ತಿದ್ದಾರೆ. ಬಾಬಾ ತೋ ಕೆಹೆಂಗೆ ರೋಜ್ ಇನ್ ಲಕ್ಷ್ಮೀ ನಾರಾಯಣ್ ಕೆ ಚಿತ್ರಕ್ಕೆ ಆಗೆ ಆಕರ್ ಬೈಠೋ. ಬಾಬಾ ಹೇಳ್ತಾರೆ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಬಂದು ಕುತ್ಕೊಳ್ರಿ. ಅರ್ಥಾತ್ ತಮ್ಮ ರೋಲ್ನಲ್ಲಿ ದಿವ್ಯ ಚರಿತ್ರೆಯನ್ನು ತರೋದಕ್ಕಾಗಿ, ತಮ್ಮ ಭವಿಷ್ಯವನ್ನು ರುಹಾನಿಯತ್ ಮಾಡ್ಕೊಳ್ಳೋದಕ್ಕಾಗಿ, ದೈವಿ ಸ್ವರೂಪವನ್ನು ಮಾಡ್ಕೊಳ್ಳೋದಕ್ಕಾಗಿ ಲಕ್ಷ್ಮೀನಾರಾಯಣರ ಚಿತ್ರದ ಮುಂದೆ ಬಂದು ಕುತ್ಕೊಳ್ರಿ ಅಂತ. तुम वानप्रस्थी हो ना, वानप्रस्थियों के भी आश्रम होते हैं, वानप्रस्थियों के पास जाना चाहिए, मरने के पहले लक्ष्य तो बता दो, वाणी से परे तुम्हारी आत्मा जाएगी कैसे. ವಾನಪ್ರಸ್ಥಿ ಹತ್ರ ಹೋಗ್ರಿ. ವಾನಪ್ರಸ್ಥಿ ಅಂದರೆ ಯಾರು ವಾಣಿಯಿಂದ ಪರೆ. ವಾಣಿಯಿಂದ ಪರೆ ಅಂದರೆ ಈ ಡ್ರಾಮಾದ ನೆನಪುಗಳು, ಇದೇ ಸ್ಟೋರಿ, ಇಲ್ಲಿಯ ಕಥೆಗಳು, ಇವೆಲ್ಲದರಿಂದ ಪರೆ ಯಾರು ಸೈಲೆನ್ಸ್ ಸ್ಥಿತಿಯಲ್ಲಿರ್ತಾರೋ ಅವರು ವಾನಪ್ರಸ್ಥಿಗಳು. ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಆ ಒಂದು ಸ್ಥಿತಿಯನ್ನು ಇಟ್ಕೊಂಡು ಎಲ್ಲರಿಗೂ ತಿಳಿಸ್ರಿ, ಇದು ವಾನಪ್ರಸ್ಥ ಸ್ಟೇಜ್ ಇದೆ, ನಾವು ಮನೆಗೆ ಹೋಗೋದ್ರೊಳಗೆ ವಾಣಿಯಿಂದ ಪರೆ ಆಗಬೇಕು ಅಂಥೇಳಿ. नरक का विनाश सामने खड़ा है, यह तो जानते हैं, ड्रामा अनुसार शायद देरी है. ನರಕದ ವಿನಾಶ ಅಂತೂ ಎದುರುಗಡೆ ಇದೆ, ಇದನ್ನು ತಿಳ್ಕೊಂಡಿದ್ದಾರೆ. ಡ್ರಾಮಾ ಅನುಸಾರ ಇನ್ನೂ ದೂರ ಇದೆ ಅಂತ ತಿಳ್ಕೊಂಡು ಬಡೋಂಕೆ ತಕದೀರ್ ಮೇ ಅಭಿ ನಹಿ ಹೇ. ದೊಡ್ಡ ದೊಡ್ಡ ವ್ಯಕ್ತಿಗಳು ರೋಲ್ನಲ್ಲಿ ದೊಡ್ಡ ವ್ಯಕ್ತಿಯ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ, ಅವರ ಅದೃಷ್ಟದಲ್ಲಿ ಇನ್ನೂ ಲೇಟ್ ಇದೆ. फिर भी बाबा पुरुषार्थ कराते रहते, ड्रामा अनुसार सर्विस चल रही है. अंडरलाइन, डबल अंडरलाइन. ಡ್ರಾಮಾ ಅನುಸಾರ ಸರ್ವಿಸ್ ಚಲ್ ರಹಿ ಹೇ. ಏನೆಲ್ಲ ಸೇವೆ ಆಗ್ತಾ ಇದೆ ಅದು ನನ್ನ ಕಾರಣದಿಂದ ಅಲ್ಲ, ಏನೆಲ್ಲ ನಡೀತಾ ಇದೆ ಅದು ಡ್ರಾಮಾದ ಕಾರಣದಿಂದ. ಡ್ರಾಮಾ ಏನು ಆಗಬೇಕು ಅದು ಆಗಲೇಬೇಕು. ಯಾಕಂದರೆ ಡ್ರಾಮಾದಲ್ಲಿ ಪೂರ್ವ ನಿರ್ಧಾರಿತಿದೆ, ಅಂದಮೇಲೆ ನಿಯತಿಯಲ್ಲಿ ಯಾವುದು ನಿರ್ಧಾರಿತಿದೆ ಅದು ಆಗೇ ಆಗ್ತದೆ. ಅಂದರೆ ಸೇವೆ ಡ್ರಾಮಾ ಅನುಸಾರ ನಡೀತಾ ಇದೆ. ಹಾಗಾದರೆ ನಮ್ಮದೇನು ಸೇವಾ ಅಂದರೆ ಈ ಡ್ರಾಮಾ, ಈ ನಾಟಕವನ್ನು, ಈ ರೋಲನ್ನು ಏನೆಲ್ಲ ನಾವು ಪ್ಲೇ ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ, ಇದನ್ನು ಸಾಕ್ಷಿಯಾಗಿ ನೋಡ್ತಾ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬಾ ನೋಡಿದ ಹಾಗೆ ಸಾಕ್ಷಿಯಾಗಿ, ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ನೋಡಿರುವುದನ್ನೆಲ್ಲ
ಅನುಭವ ಮಾಡಿರುವುದನ್ನೆಲ್ಲ ಬಾಬಾಗೆ ಅರ್ಪಣೆ ಮಾಡೋದು ಮಾತ್ರ ನಮ್ಮ ಕೈಯಲ್ಲಿದೆ. धारणेಗಾಗಿ मुख्य सार, पहला, संग दोष से अपनी बहुत बहुत संभाल करनी है. ಸಂಘ ದೋಷ ಅಂದರೆ ಯಾರ ಸಂಘದಲ್ಲಿ ಬರೋದರಿಂದ ಆತ್ಮಸ್ಥಿತಿಯಿಂದ ದೂರ ಆಗಿ ದೇಹಭಾನದ ಸ್ಮೃತಿ, ಈ ಡ್ರಾಮಾದ ನೆನಪುಗಳು ಬರ್ತಾವೋ ಅಂಥವರಿಂದ ಬಹಳ ಸಂಭಾಲನೆ ಮಾಡಿಕೊಂಡು ನಡಿಬೇಕು. ಕಬಿ ಪತಿತೋಂಕೆ ಸಂಗಮೇ ನಹಿ ಆನಾ ಹೇ, ಅರ್ಥಾತ್ ಯಾರ ವಿಚಾರಗಳು ಯಾರ್ದು ಸಂಘದಲ್ಲಿ ಬರೋದರಿಂದ ಅಥವಾ ಯಾರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಒಂದು ಆತ್ಮಸ್ಥಿತಿ ಕೆಳಗಿಳಿತದೋ ಅಥವಾ ಡ್ರಾಮಾದ ನೆನಪಿನಲ್ಲಿ ನಾವು ಮುಳುಗುತ್ತೀವೋ ಅಂಥ ಪತಿತರ ಸಂಘದಲ್ಲಿ ಎಂದಿಗೂ ಬರಬೇಡ್ರಿ. ಸೈಲೆನ್ಸ್ ಬಲ್ ಸೆ ಇಸ್ ಸೃಷ್ಟಿ ಕೋ ಪಾವನ್ ಬನಾನೆ ಕಿ ಸೇವಾ ಕರ್ನಿ ಹೇ. ಶಾಂತಿಯ ಬಲ ಅರ್ಥಾತ್ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಈ ಸೃಷ್ಟಿಯ ತಂದರೆ ಆತ್ಮದಲ್ಲಿ ಯಾವ ಅಕ್ಷೋಹಿಣಿ ಸೇನೆಯ ಸಮಾನ ಅನಂತ ವಿಚಾರಗಳ ಝುಂಡಿದೆ, ಬಹಳಷ್ಟು ಕಲುಷಿತ ಭಾವನೆಗಳದಾವೋ, ಯಾವುದು ಯುದ್ಧದ ರೂಪದಲ್ಲಿ ನಡೀತಾ ಇದೆ, ಯಾವುದು ಅಶಾಂತ ಮಾಡ್ತಾ ಇದೆ ಮನಸ್ಸನ್ನು, ತಮ್ಮ ಆಂತರಿಕ ಸೃಷ್ಟಿಯನ್ನು ಪಾವನ ಮಾಡುವಂಥ ಸೇವಾ ಮಾಡಿರಿ. ಅರ್ಥಾತ್ ಸ್ವ ಉಪಕಾರಿಗಳಾಗ್ರಿ. ಇದರಿಂದ ಸೈಲೆನ್ಸ್ನ ಬಲದಿಂದ ಅಂದರೆ ಈ ಕಲಿಯುಗದ ಒಂದು ಸಮಯಕ್ಕೆ ವಶಭೂತಾದಂತಹ ನನ್ನ ಆತ್ಮನ ಮನಸ್ಸು, ಈ ಮನಸ್ಸಿಗೆ ಆತ್ಮನ ಶಾಂತಿಯ ಅವಶ್ಯಕತೆ ಇದೆ. ಬಾಹ್ಯ ಎಲ್ಲೋ ಹೋಗೋದು ಬರೋದು, ಪಿಕ್ನಿಕ್ ತಿನ್ನೋದು ಉಣ್ಣೋದು, ಯಾರನ್ನೋ ಭೇಟಿಯಾಗೋದು ಇದಕ್ಕೆ ಬೇಕಾಗಿಲ್ಲ, ಯಾರ ದರ್ಶನದ ಅವಶ್ಯಕತೆ ಇಲ್ಲ. ಈ ಮನಸ್ಸಿಗೆ ಈ ಸಮಯದಲ್ಲಿ ಮನಸ್ಸಿನ ಎಲ್ಲ ವಿಚಾರಗಳು ಅಂತ ಆಗುವ ಸಮಯ ಬಂದಿರೋದ್ರಿಂದ ಮನಸ್ಸಿಗೆ ಶಾಂತಿ ಬೇಕಾಗಿದೆ. ಅದು ಆತ್ಮನ ಆಳವಾದಂತಹ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಶಾಂತಿಯ ಅವಶ್ಯಕತೆ ಇದೆ. ಅದಕ್ಕೆ ಬಾಬಾ ಹೇಳ್ತಾರ, ಸೈಲೆನ್ಸ್ನ ಬಲದಿಂದ ನಿಮ್ಮೊಳಗೆ ಸೃಷ್ಟಿಯಾದಂತಹ ಆಂತರಿಕ ಸೃಷ್ಟಿಯನ್ನು ಪಾವನ ಮಾಡುವಂಥ ಸೇವೆಯನ್ನು ಮಾಡ್ರಿ ಅಂತ. ಎರಡನೇ ಪಾಯಿಂಟ್, ड्रामा को अच्छी तरह समझकर हर्षित रहना, अपना सब कुछ नई दुनिया के लिए ट्रांसफ़र करना है. ಈ ಡ್ರಾಮಾದ ರೂಲ್ಸ್ ನಿಯಮಗಳನ್ನು ಬಾಬಾ ರಹಸ್ಯಗಳನ್ನು ಏನು ತಿಳಿಸ್ಕೊಟ್ಟಿದ್ದಾರೋ, ಏನೆಲ್ಲ ಡ್ರಾಮಾದ ಪ್ರತಿ ಪಾಯಿಂಟ್ಸ್ಗಳಿವೆಯೋ ಅವನ್ನೆಲ್ಲ ಚೆನ್ನಾಗಿ ತಿಳ್ಕೊಡ್ರಿ. ಅದನ್ನು ನಿತ್ಯ ಜೀವನದಲ್ಲಿ ಪ್ರತಿ ತಮ್ಮ ರೋಲ್ನ ಪ್ರತಿ ಆ್ಯಕ್ಷನ್ನಲ್ಲಿ ಉಪಯೋಗ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಆಗ ಸದಾ ಹರ್ಷಿತರಾಗಿರ್ತೀರಿ ಅಂತ. ತಮ್ಮದೇನೆಲ್ಲ ಇದೆ ಮನಸ್ಸು, ಭಾವನೆ, ಸ್ಮೃತಿಗಳು ಎಲ್ಲವನ್ನ ಬಾಬನ ಕಾರ್ಯದಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ತಮ್ಮ ಭವಿಷ್ಯಕ್ಕಾಗಿ ಸತೋ ಪ್ರಧಾನ ಅರ್ಥಾತ್ ಟ್ರಾನ್ಸ್ಫರ್ ಮಾಡಿಕೊಳ್ರಿ. ಅಂದರೆ ಯಾವುದು ದ್ವಾಪರಯುಗದಿಂದ ಇಲ್ಲಿಯವರೆಗೆ ಯಾವ ಸ್ಮೃತಿ ಭಾವನೆಗಳು ಸಂಕಲ್ಪ ವಿಕಲ್ಪಗಳ ಜಾಗೃತ ಆಗಿವೋ ಆತ್ಮನಲ್ಲಿ ಅದನ್ನು ಮರ್ಜ್ ಮಾಡುವಂಥ ಸೇವಾ ಮಾಡಿರಿ. ಮತ್ತು ಯಾವುದು ಸತೋಗುಣಿ ಸತ್ಯುಗದಿಂದ ಯಾವುದು ಸತೋಪ್ರಧಾನ ಸಂಸ್ಕಾರ ಭಾವನೆಗಳು ನಮ್ಮಲ್ಲಿ ಒಳಗಡೆ ಇವೆ ಅವುಗಳನ್ನು ಇಮರ್ಜ್ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ ಬಾಬಾ. वरदान, बाबा द्वारा सफलता का तिलक प्राप्त करने वाले सदा आज्ञाकारी दिल तख्त नशीन भव. ಬಾಬಾರವರ ಮೂಲಕ ಸಫಲತೆಯ ತಿಲಕ ಪ್ರಾಪ್ತ ಮಾಡಿಕೊಳ್ಳುವಂತಹ ಸದಾ ಆಜ್ಞಾಕಾರಿ ಹೃದಯ ಸಿಂಹಾಸನ ಧಾರಿ ಮತ್ತು ನಶೀನ್ ಭವ, ದಿಲ್ ತಖ್ತ್ ನಶೀನ್ ಭವ. भाग्य विदाता बाबा रोज अमृत वेले अपने आज्ञाकारी बच्चों को सफलता का तिलक लगाते हैं. ಭಾಗ್ಯ ವಿದಾತ ಶಿವ ಬಾಬಾ ಬಾಪ್ ದಾದಾ ಪ್ರತಿನಿತ್ಯವೂ ಸಹ ತನ್ನ ಆಜ್ಞಾಕಾರಿ ಮಕ್ಕಳಿಗೆ ಸಫಲತೆ ತಿಲಕವನ್ನು ಹಚ್ಚುತ್ತಾರೆ. ಆಜ್ಞಾಕಾರಿ ಮಕ್ಕಳಂದರೆ ಯಾರು? ಯಾವ BK ರೋಲ್ನಲ್ಲಿರುವಂಥ ಆತ್ಮ ಮಕ್ಕಳು ಆತ್ಮ ಅನ್ನುವಂತಹ ಮೂಲ ಸ್ಥಿತಿ ತನ್ನ ಸತ್ಯದಲ್ಲಿ ಸ್ಥಿತ ಆಗಿದ್ದಾರೋ ಅವರಿಗೆ ಬಾಬಾ ಹೇಳ್ತಾರೆ ಆಜ್ಞಾಕಾರಿ ಮಕ್ಕಳು. ಯಾರು ಬಾಬಾರ ಶ್ರೀಮತ ಮೊದಲನೇ ಶ್ರೀಮತ ಆತ್ಮ ಸಮಜೋ ಈ ಪಾಠವನ್ನು ಪಕ್ಕಾ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಬಾಬಾ ಹೇಳ್ತಾರೆ ಆಜ್ಞಾಕಾರಿ ಮಕ್ಕಳು. ಅಂಥ ಮಕ್ಕಳಿಗೆ ಸಫಲತೆ ತಿಲಕವನ್ನು ಹಚ್ತಾರೆ. ಆಜ್ಞಾಕಾರಿ ಬ್ರಾಹ್ಮಣ ಬಚ್ಚೆ कभी मेहनत व मुश्किल शब्द मुख से तो क्या संकल्प में भी नहीं ला सकते. ಆಜ್ಞಾಕಾರಿ ಬ್ರಾಹ್ಮಣ ಮಕ್ಕಳು. ಆಜ್ಞಾಕಾರಿ ಅಂದರೆ ಆತ್ಮಸ್ಥಿತಿಯಲ್ಲಿ
ಅಥವಾ ಆತ್ಮಾಭಿಮಾನಿಯ ಸತ್ಯ ಪರಾಕಾಷ್ಠತೆಯಲ್ಲಿ ಸ್ಥಿತ ಮಾಡಿಕೊಂಡಿದ್ದಾರೋ ಅಂಥ ಬ್ರಾಹ್ಮಣ ಮಕ್ಕಳು ಪರಿಶ್ರಮ, ಕಷ್ಟ ಅನ್ನುವಂಥ, ಕಠಿಣ ಎನ್ನುವಂಥ ಶಬ್ದ ಬಾಯಿಂದ ಅಂತೂ ಬಿಡ್ರಿ, ಸಂಕಲ್ಪದಾಗೂ ಬಿಡ್ರಿ, ಅವ್ರ ಕನಸಿನಾಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅರ್ಥಾತ್ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡಿರುವಂಥವರಿಗೆ ಈ ಡ್ರಾಮಾ ಅಂತ ಅನುಭವ ಆಗಿರುವ ಕಾರಣದಿಂದ ಅವರಿಗೆ ಯಾವ ಬಾಬಾರವರ ಮಾತುಗಳು, ಶ್ರೀಮತವು ಅವರಿಗೆ ಕಷ್ಟ ಅಂತ ಅನುಭವ ಆಗುವುದೇ ಇಲ್ಲ. वह सहज योगी बन जाते हैं, इसीलिए कभी भी दिल शिकस्त नहीं बनो, लेकिन सदा दिल तक नशीन बनो, रहम दिल बनो. ಬಾಬಾ ಹೇಳೋದು ದಿಲ್ ಶಿಕಸ್ತ್ ನಹಿ ಬನೋ, ಘೃಣಾವಾಲೆ, ತಿರಸ್ಕಾರ, ತನ್ನ ಬಗ್ಗೆ ಗಿಲ್ಟಿ ಭಾವ್ ಫೀಲ್ ಮಾಡ್ಕೊಳ್ಬೇಡ, ಆದರೆ ಸದಾ ಬಾಬಾನ ಹೃದಯದಲ್ಲಿರು. ರೆಹಮ್ ದಿಲ್ ಬನೋ ಮನ, ದಯಾ ಹೃದಯ ಆಗು ಅಂದರೆ ಈ ಡ್ರಾಮಾದಿಂದ ಪರೆಯಾಗುವ ಅಥವಾ ಈ ಡ್ರಾಮಾದ ಸ್ಮೃತಿಗಳನ್ನು, ತನ್ನ ರೋಲ್ನ ಸ್ಮೃತಿಗಳನ್ನು ನೆನಪು ಮಾಡ್ಕೊಳ್ಳೋದೇ, ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ತನ್ನ ಮೇಲೆ ದಯಾ ಮಾಡ್ಕೊಳ್ಳೋದು. ಅದಕ್ಕಾಗಿ ಅಹಂ ಭಾವ और वहम भाव को समाप्त करो. ಅಹಂ ಭಾವ ಅಂದರೆ ನಾನು ಇಂಥ ಪುರುಷಾರ್ಥಿ ಇದ್ದೀನಿ, ಇಂಥ ಯೋಗಿ ಇದ್ದೀನಿ, ನನ್ನ ಮೂಲಕ ಇಷ್ಟೊಂದು ಸೇವೆ ಆಗಿದೆ ಅನ್ನೋದೇನಿದೆಯಲ್ಲ, ಇದು ಅಹಂ ಭಾವ. ವಹಂ ಭಾವ ಅಂದರೆ ಇದು ಹೀಗಿದೆ, ನನಗಿದು ಸೆಟ್ ಆಗೋದಿಲ್ಲ, ನನಗಿದು ಸೇರೋದಿಲ್ಲ, ನನಗಿದು ಪಸಂದ್ ಆಗೋದಿಲ್ಲ, ನನಗೆ ಹೀಗಿರಬೇಕು ಹಾಗಿರಬೇಕು ಅಂತ ನಾವು ಯಾವುದನ್ನು ಅಂದ್ಕೊಳ್ತೀವೋ, ಇದು ಮನಸ್ಸು ಅಂಥದೋ, ಇದಕ್ಕೆ ಬಾಬಾ ವಹಂ ಭಾವ ಅಂತಾರೆ. ಅಂದರೆ ಬಾಬಾರ ದಿಲ್ ತಕ್ತ ನಶೀನ್ ಆಗಿರಬೇಕು, ದಯಾ ಹೃದಯ ಆಗಬೇಕು ಅಂತಂದರೆ ಅಹಂ ಭಾವ ಮತ್ತು ವಹಂ ಭಾವದ ಸಮಾಪ್ತಿ ಮಾಡಬೇಕಾಗಿದೆ. ಸ್ಲೋಗನ್: ವಿಶ್ವ ಪರಿವರ್ತನ್ ಕಿ ಡೇಟ್ ನಹಿ ಸೋಚೋ, ಸ್ವಯಂ ಕೆ ಪರಿವರ್ತನ್ ಕಿ ಘಡಿ ನಿಶ್ಚಿತ್ ಕರೋ. ವಿಶ್ವ ಪರಿವರ್ತನೆಯ ಡೇಟ್ ವಿಚಾರಿಸಬೇಡ್ರಿ, ಸ್ವಯಂ ಪರಿವರ್ತನೆಯ ಕ್ಷಣವನ್ನು ನಿಶ್ಚಿತ ಮಾಡಿಕೊಳ್ಳ್ರಿ. ವಿಶ್ವ ಪರಿವರ್ತನೆಯ ಡೇಟ್ ಅಂದರೆ ಬಹಳಷ್ಟು BK ರೋಲ್ ಪ್ಲೇ ಮಾಡ್ತಾ ಇರುವಂಥ ಮನಸ್ಸುಗಳಲ್ಲಿ, ಆತ್ಮರ ಮನಸ್ಸುಗಳಲ್ಲಿ ಈ ರೀತಿ ವಿಚಾರ ಇದೆ, ಈ ಜಗತ್ತು ವಿನಾಶ ಆಗ್ತದ, ಅದಕ್ಕೆ ಪರಿವರ್ತನೆ ಅಂತ ತಿಳ್ಕೊಂಡಿದ್ದಾರೆ. ಅರ್ಥಾತ್ ಸ್ಥೂಲ ರೂಪದಲ್ಲಿ ಬಾಹ್ಯ ಪರಿವರ್ತನೆ ಬಾಬಾರ ಮಕ್ಕಳಿಗೆ ಸಂಬಂಧ ಇಲ್ಲ. ಇವತ್ತಿನ ಮುರುಳಿಯಲ್ಲಿ ಬಾಬಾ ಹೇಳಿದರು, ಗ್ರಂಥದಲ್ಲಿ ವಿನಾಶದ ಬಗ್ಗೆ ಏನು ಬರೆದಿಟ್ಟಾರ ಅದರ ಜೊತೆಗೆ ನಿಮ್ದೇನೂ ಕೆಲಸಿಲ್ಲ, ನಿಮ್ಮ ಕೆಲಸ ಇರುವುದು ಆಂತರಿಕ ಸೃಷ್ಟಿಯ ಪರಿವರ್ತನೆ ಮಾಡ್ಕೊಳ್ಳೋದು ಅಂತ ಅಂದಮೇಲೆ ನೀವು ವಿನಾಶ ಎಂದಾಗ್ತದೆ ಅನ್ನುವಂಥ ಡೇಟ್ ಬಗ್ಗೆ ವಿಚಾರ ಮಾಡ್ಕೋಬೇಡ್ರಿ. ನಮ್ಮೊಳಗೆ ತುಂಬಿದೆ ಅನಂತ ಸಾಗರದ ರೂಪದಲ್ಲಿ ಯಾವ ಅಶುದ್ಧ ವಿಚಾರ, ದೇಹಭಾನದ ವಿಚಾರ, ನಾನು ಅನ್ನುವ ಇಚ್ಛಾರೂಪದ ಈ ವಿಚಾರಗಳಿದ್ದಾವಲ್ಲ, ಭಾವನೆಗಳೇನು ತುಂಬಿದೆಯೋ ಅವುಗಳನ್ನು ಅಂತ ಮಾಡಿಕೊಳ್ಳುವಂಥ ಡೇಟ್ ನಿಶ್ಚಿತ ಮಾಡಿಕೊಳ್ಳ್ರಿ ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ ಸತ್ಯತಾ और सभ्यता रूपी कल्चर को अपनाओ. ಸತ್ಯತೆ ಹಾಗೂ ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ರಿ. जो प्यूरिटी की पर्सनालिटी से संपन्न रॉयल आत्माएं हैं उन्हें सभ्यता की देवी कहा जाता है. ಯಾರು ಪವಿತ್ರತೆಯ ಪರ್ಸ್ನಾಲಿಟಿಯಿಂದ ಸಂಪನ್ನ ರಾಯಲ್ ಆತ್ಮ ಇರ್ತಾರೆ ಅವರಿಗೆ ಸಭ್ಯತೆಯ ದೇವಿ ಅಂತ ಹೇಳಲಾಗ್ತದೆ. ಪವಿತ್ರತೆ ಅಂದರೆ ಬ್ರಹ್ಮಚರ್ಯ ಅಂತಲ್ಲ, ಪವಿತ್ರತೆ ಅಂದ್ರೆ ಬಿಳಿಯ ವಸ್ತ್ರ ಧರಿಸಿರುವಂಥವರಂತಲ್ಲ. ಪವಿತ್ರತೆ ಅಂದರೆ ಯಾರು ಆತ್ಮಸ್ಥಿತಿಯಲ್ಲಿ, ತಮ್ಮ ಸತ್ಯ ಸ್ಥಿತಿಯಲ್ಲಿ ಬಾಪ್ ಸಮಾನ್ ಸಂಪನ್ನ ಸ್ಥಿತಿಯ ನಿಶ್ಚಯ ನಿಶ್ಚಿತ ಮಾಡ್ಕೊಂಡಿದ್ದಾರೋ ಅಂಥ ಪ್ಯೂರಿಟಿಯ ಪರ್ಸ್ನಾಲಿಟಿ ಉಳ್ಳಂಥ ಸಂಪನ್ನ ರಾಯಲ್ ಆತ್ಮರು, ಅವರಿಗೆ ಹೇಳಲಾಗ್ತದೆ ಸಭ್ಯತೆಯ ದೇವಿಯರು ಅಂತ. ಆತ್ಮದ ಮಾತಿದು, ಶಾರೀರಿಕ ಮಾತಲ್ಲ. BK ರೋಲ್ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಬಾಬಾ ಹೇಳೋದು, ಯಾರು ಆತ್ಮ ತನ್ನ ಮನಸ್ಸನ್ನು ಬಾಬನಿಗೆ ಅರ್ಪಣೆ ಮಾಡಿ ತನ್ನೆಲ್ಲ ವಿಚಾರ ಭಾವನೆಗಳನ್ನು ಅರ್ಪಿಸಿ ಸದಾ ತನ್ನ ಸತ್ಯದ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದಾರೋ ಅಂಥ ಪ್ಯೂರಿಟಿ ಪರ್ಸ್ನಾಲಿಟಿ ಉಳ್ಳಂಥವರೇ ಸಭ್ಯತೆಯ ದೇವಿಯರು. उनमें क्रोध विकार की इम्प्यूरिटी भी नहीं हो सकती. क्रोध का सूक्ष्म रूप ईर्षा, द्वेष, घृणा भी अगर अंदर में है तो वह भी अग्नि है जो अंदर जलाती है. ಕ್ರೋಧ, ಸೂಕ್ಷ್ಮ ರೂಪದ ಈರ್ಷಾ, ದ್ವೇಷ, ತಿರಸ್ಕಾರ ಒಂದು ವೇಳೆ ಒಳಗಡೆ ಇದೆ ಅಂದ್ರೆ ಅದಕ್ಕೂ ಅಗ್ನಿ ಅಂತಲೇ ಹೇಳಲಾಗ್ತದೆ. ಅದು ತಮಗೆ ಸುಡ್ತಾ ಇರ್ತದೆ ಅಂತಾರೆ ಬಾಬಾ. बाहर से लाल पीला नहीं होता लेकिन काला होता, तो अब इस कालेपन को समाप्त कर सच्चे और साफ बनो. ಅಂದರೆ ಕ್ರೋಧ
ಅಥವಾ ಈರ್ಷಾ, ದ್ವೇಷ, ಹೊಟ್ಟೆ ಕಿಚ್ಚು ಅಥವಾ ತಿರಸ್ಕಾರ ಭಾವ ಇದೆ ಅಂತಂದರೆ ಇದು ಒಳಗಡೆ ಕಪ್ಪಿದೆ ಅಂತ. ಕಪ್ಪು ಅರ್ಥಾತ್ ಅಜ್ಞಾನ. ಅಜ್ಞಾನ ಅರ್ಥಾತ್ ನಾನು ಅಂದ್ರೆ ದೇಹ, ನಾನು ಅಂದ್ರೆ ವ್ಯಕ್ತಿ, ನಾನು ಅಂದರೆ ಇನ್ಚಾರ್ಜ್, ನಾನು ಅಂದರೆ ಅಧಿಕಾರಿ ಅನ್ನುವಂಥ ಯಾವುದು ಅಸತ್ಯವಾದಂಥ ಡ್ರಾಮಾದ ರೋಲನ್ನು, ಡ್ರಾಮಾದ ನೆನಪುಗಳಿಗೆ ಸತ್ಯ ಅಂತ ತಿಳ್ಕೊಂಡಿದ್ದಾರಲ್ಲ, ಜ್ಞಾನದ ಒಂದು ಅಂಧಕಾರ, ಜ್ಞಾನದ ಬೆಳಕಿಲ್ಲದೆ ಇರುವಂತಹ ಲ್ಯಾಕ್ ಆಫ್ ನಾಲೆಡ್ಜ್ ಅಂತ ಹೇಳ್ಬೋದು. ಅಂಥ ಮನಸ್ಸಿಗೆ ಬಾಬಾ ಹೇಳ್ತಾರೆ ಅಜ್ಞಾನ ಅಂತ. ಈ ಒಂದು ಅಜ್ಞಾನ ಯಾರಲ್ಲಿದೆ ಇದು ಕಾಲಾಪನ್, ಇದನ್ನು ಸಮಾಪ್ತ ಮಾಡಿಕೊಳ್ಳ್ರಿ. ಸತ್ಯ ಸಾಫ್ ಅರ್ಥಾತ್ ಏನೆಲ್ಲ ನಡೀತಾ ಇದೆ ಅದನ್ನು ತಕ್ಷಣ ಬಾಬಾರಿಗೆ ಅರ್ಪಣೆ ಮಾಡಿ ಈ ಮನಸ್ಸನ್ನು ಸಾಕ್ಷಿಯಾಗಿ ನೋಡುವಂತಹ ಬಾಪ್ ಸಮಾನ್ ಬಾಬಾರ ಸಂಘದಲ್ಲಿರುವಂತಹ ಸ್ವಚ್ಛ ಮನಸ್ಸಿನ ಆತ್ಮರು ಆಗ್ರಿ. ಓಂ ಶಾಂತಿ.